ಶಾಂತಿ 12 ಜುಲೈ 2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ ಡೇಟು 31/12/2010 मधुबन। पुराने वर्ष को विदाई देने के साथ पुराने संस्कारों को विदाई दे, निर्विघ्न रहने का दृढ़ संकल्प लो और रहम दिल मास्टर दाता बन मनसा सेवा द्वारा दुखी अशांत आत्माओं को सहारा दो। ಹಳೆ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದರ ಜೊತೆಗೆ ಹಳೆ ಸಂಸ್ಕಾರಗಳಿಗೂ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನರಾಗಿರೋ ದೃಢ ಸಂಕಲ್ಪವನ್ನ ತಗೊಳ್ಳಿ ಹಾಗೂ ಕರುಣಾ ಹೃದಯಿಗಳಾಗಿ ಮಾಸ್ಟರ್ ದಾತ ಆಗಿ ಮನ್ಸಾ ಸೇವೆಯಿಂದ ದುಃಖಿ ಅಶಾಂತ ಆತ್ಮಗಳಿಗೆ ಆಶ್ರಯವನ್ನ ಕೊಡಿ। इडी मुरली सारांश इल बंदिबिटिदे। आज बाप दादा चारों ओर के बच्चों को नया वर्ष और नई दुनिया की मुबारक देने सूक्ष्म वतन से स्थूल वतन में मुबारक देने आए हैं। इंदु बाप दादा नालक्कू कಡೆ ಇರೋ ಮಕ್ಕಳಿಗೂ ಹೊಸ ವರ್ಷ ಹಾಗೂ ಹೊಸ ಜಗತ್ತಿನ ಶುಭಾಶಯವನ್ನ ಕೊಡ್ಲಿಕ್ಕೆ ಸೂಕ್ಷ್ಮ ವತನದಿಂದ ಸ್ಥೂಲ ವತನಕ್ಕೆ ಶುಭಾಶಯ ಕೊಡಕ್ಕೋಸ್ಕರ ಬಂದಿದ್ದಾರೆ। ನೋಡಿ ಯಾರು ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಯಾರಿಗ್ ಶುಭಾಶಯ ಕೊಡಕ್ ಬಂದಿದ್ದಾರೆ। ಎಷ್ಟು ನಶೆ ಖುಷಿಯ ಮಾತಲ್ವ ಇದು। सभी बच्चे भी स्नेह और प्यार से अपने मधुबन घर में पहुंच गए हैं। ನೀವೆಲ್ಲ ಮಕ್ಕಳು ಕೂಡ ಸ್ನೇಹ ಹಾಗೂ ಪ್ರೀತಿಯಿಂದ ತನ್ನ ಮಧುಬನ ಮನೆಗೆ ಬಂದು ತಲುಪಿದಿರಿ। दुनिया वाले तो सिर्फ न्यू वर्ष मनाते जो एक दिन का होता है। आप लोग नई दुनिया का संगम पर सदा मनाते रहते हो। ಜಗತ್ತಿನ ಮನುಷ್ಯರು ನ್ಯೂ ಇಯರ್ ಹೊಸ ವರ್ಷನ ಒಂದು ದಿನ ಆಚರಿಸ್ತಾರೆ। ನೀವು ಹೊಸ ಜಗತ್ತಿನ ಸಂಗಮ ಯುಗದಲ್ಲಿ ಹೊಸ ಜಗತ್ತಿನ ಖುಷಿಯನ್ನ ಸಂಗಮ ಯುಗದಲ್ಲಿ ಸದಾ ಆಚರಿಸ್ತೀರಿ। आपके सामने नई दुनिया नयनों में सदा समाई हुई है। ನಿಮ್ಮ ಮುಂದೆ ಹೊಸ ಜಗತ್ತು ನಿಮ್ಮ ಕಣ್ಣಲ್ಲಿ ಸದಾ ಅಡಗಿದೆ। ಅದೇ ಚಿತ್ರ, ಅದೇ ಸ್ಮೃತಿ, ಅದೇ ಸ್ಥಿತಿ ಬರ್ತಾ ಇರುತ್ತಲ್ಲ, ನಿಮ್ ಕಣ್ಣಲ್ಲೇ ಇದೆ ಹೊಸ ಜಗತ್ತು। ಯಾದ್ ಕರೋ ಅವ್ರ ಪਹੁಂಚ್ ಜಾವ್। ಹೊಸ ಜಗತ್ತು ನೆನಪು ಮಾಡಿದ ತಕ್ಷಣ ಆ ಜಗತ್ತಿಗೆ ನೀವು ತಲುಪಿಬಿಡ್ತೀರಿ। ಅದು ನಿಮ್ಮ ಕಣ್ಣಲ್ಲೇ ಅಡಗಿದೆ। ಆಂಖೋ ಮೇ ಸಮಾಯಿ ಹುಯಿ ಹೇ ನಾ, अनुभव होता है अभी अभी संगम पर है, आज संगम पर है और कल अपने राज्य में गए कि गए। ನಿಮಗೆ ಅನುಭವ ಆಗುತ್ತೆ, ಈಗೀಗ ನಾವು ಸಂಗಮ ಯುಗದಲ್ಲಿ ಇದ್ದೀವಿ, ಈಗೀಗ ಸಂಗಮ ಯುಗದಲ್ಲಿ ನಾಳೆ ಮತ್ತೆ ನಾವು ನಮ್ಮ ರಾಜ್ಯಕ್ಕೆ ಇನ್ನೇನ್ ತಲುಪಿದ್ವಿ ಅಂದ್ರೆ ತಲುಪಿದ್ವಿ। ಈ ತರ ನಿಮ್ಮ ನಯನಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಭವಿಷ್ಯದಲ್ಲಿ ಬರೋ ಸತ್ಯುಗ। दुनिया वाले तो एक दो को एक दिन की मुबारक देते हैं, लेकिन आपको बाप दादा ने गिफ्ट में गोल्डन वर्ल्ड दी है तो काफी समय चलने वाली है। ಬಾಬಾ ಹೇಳ್ತಾರೆ, ಜಗತ್ತಿನ ಮನುಷ್ಯರು ಒಂದು ದಿನಕ್ಕೆ ಶುಭಾಶಯ ಹೇಳ್ತಾರೆ, ವರ್ಷದಲ್ಲಿ ಹೊಸ ವರ್ಷದ ಒಂದಿನ ಶುಭಾಶಯ ಹೇಳ್ತಾರೆ। ಆದ್ರೆ ನಿಮ್ಗೆ ಬಾಪ್ ದಾದವರು ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ಕೊಟ್ಟಿದ್ದಾರೆ। ಆ ಚಿನ್ನದ ಜಗತ್ತು, ಚಿನ್ನದ ಪ್ರಪಂಚನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ। ಯಾವುದು ದೀರ್ಘ ಸಮಯ ಬರುತ್ತೆ, ಎಷ್ಟು ವರ್ಷ ಬರುತ್ತೆ ಈ ಗಿಫ್ಟು? 2500 ವರ್ಷ ಅವಿನಾಶಿಯಾಗಿ ಬರುತ್ತೆ। ऐसा नयनों में समाई हुई है जो एक सेकंड में पहुंच सकते हो। ಈ ತರ ನಿಮ್ಮ ನಯನಗಳಲ್ಲೇ ಆ ಜಗತ್ತು ಅಡಗಿದೆ। ಎಲ್ಲಿಗೆ? ನೀವು ಒಂದ್ ಸೆಕೆಂಡ್ ಸಂಕಲ್ಪ ಮಾಡಿದ್ರೆ ಆ ಜಗತ್ತಿಗೆ ನೀವು ತಲುಪಿಬಿಡ್ತೀರಿ। ಎಲ್ಲರ ಕಣ್ ಮುಂದೆನೂ ಆ ಗೋಲ್ಡನ್ ಜಗತ್ತು ನಿಮ್ಮ ಕಣ್ಣಲ್ಲೇ ಅಡಗಿದೆ। ಒಂದು ಸೆಕೆಂಡ್ ಅಲ್ಲಿ ನೀವು ಅಲ್ಲಿಗೆ ತಲುಪಬಹುದು। ಈಗ ಸಂಗಮ್ ಯುಗದಲ್ಲಿ ಇದ್ದೀರಿ, ನಾಳೆ ರಾಜ್ಯ ಅಧಿಕಾರಿಗಳಾಗಿ ರಾಜ್ಯ ಮಾಡ್ತೀರಿ। अभी समय अनुसार जानते हो पूर्वजों के भक्त लोग दुखी और अशांत होने कारण आ पूर्वज आत्माओं को कितना पुकार रहे हैं। ಈ ಸಮಯದ ಅನುಸಾರ ನಿಮಗೆ ಗೊತ್ತಿದೆ
ಆ ಪೂರ್ವಜರನ್ನ ಭಕ್ತರು ಎಷ್ಟು ದುಃಖಿ ಅಶಾಂತರ ಆಗಿರೋ ಕಾರಣ ಈ ಪೂರ್ವಜ ಆತ್ಮಗಳನ್ನ ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಆವಾಜ್ ಸುನನೆ ಆತಾ ಹೈ, ಅವರ ಕೂಗು, ಅವರ ಶಬ್ದ ನಿಮ್ಗೆ ಕೇಳಿಸ್ತದ? कैसे ದುಃಖ ಶಾಂತಿ ಸೆ ಪುಕಾರ್ ರಹೆ ಹೇ, ಯಾವ ತರ ದುಃಖ ಶಾಂತಿಯಲ್ಲಿ ಕೂಗ್ತಾ ಇದ್ದಾರೆ. ಹಮೇ ಶಾಂತಿ ದೇ ದೋ, ಸುಖ ದೇ ದೋ, ಖುಷಿ ದೇ ದೋ. ನಾವೇ ಹೇಳ್ತಾರೆ, ಕೂಗ್ತಾರೆ, ನಮಗೆ ಶಾಂತಿ ಕೊಟ್ಬಿಡಿ ಒಂದ್ಸಲ, ಸುಖ ಕೊಟ್ಬಿಡಪ್ಪ, ಖುಷಿ ಕೊಟ್ಬಿಡು, ಮುಕ್ತಿ ಕೊಟ್ಬಿಡು. ऐसे आवाज सुनने आता है, दो दो. तो अभी आप आत्माओं को रहम दिल कल्याणकारी दाता के बच्चे रूप में आत्माओं को मनसा सेवा द्वारा देने का कार्य करना है. ಬಾಬಾ ಅವ್ರು ಕೇಳ್ತಾರೆ, ಆ ವಾಯ್ಸ್, ಆ ದುಃಖದ ಕೂಗು, ಕರೆ ನಿಮಗೆ ಕೇಳಿಸುತ್ತಾ? ಕೊಡಿ 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 ಅಂತ ಬೇಡ್ತಾ ಇರೋದು. ಈಗ ನೀವು ಆತ್ಮಗಳು ಕರುಣಾ ಹೃದಯಿಗಳಾಗಿ ಕಲ್ಯಾಣಕಾರಿ ದಾತನ ಮಕ್ಕಳ ರೂಪದಲ್ಲಿ ಆತ್ಮಗಳಿಗೆ ಮನ್ಸಾ ಸೇವೆಯಿಂದ ಕೊಡೋ ಕಾರ್ಯವನ್ನ ಮಾಡಿ. बाप दादा को बड़ा तरस पड़ता है इन दुखी अशांत आत्माओं पर. ಬಾಪ್ ದಾದವರಿಗಂತೂ ತುಂಬಾ ಕರುಣೆ ಬರುತ್ತೆ ಈ ದುಃಖಿ ಅಶಾಂತ ಆತ್ಮಗಳ ಮೇಲೆ. आपको तरस पड़ता है ना? आज ब्रह्मा बाप की कांसी आ गई है, तो आपको भी आत्माओं के ऊपर तरस पड़ रहा है ना? अभी इस वर्ष में, क्योंकि आज के दिन वर्ष नया आ भी रहा है और पुराना वर्ष जाने वाला भी है. ನಿಮಗೆ ಕರುಣೆ ಬರುತ್ತಲ್ವಾ? ಈಗ ನೋಡಿ, ಬಾಬಾ ಅವ್ರು ಮುರಳಿ ನುಡಿಸ್ತಾ ಇದ್ದಾರೆ, ಮಧ್ಯದಲ್ಲಿ ಬ್ರಹ್ಮ ಬಾಬಾ ಅವ್ರಿಗೆ ಕೆಮ್ಮು ಬರ್ತಾ ಇದೆ ಅಂದ್ರೆ ಅನ್ಸುತ್ತೆ ಕರುಣೆ ಬರುತ್ತಲ್ವಾ? ಬಾಬಾ ಹೇಳ್ತಾರೆ, ಹಾಗೆ ಈ ವರ್ಷದಲ್ಲಿ ನಿಮ್ಗೆಲ್ಲ ಆತ್ಮಗಳ ಮೇಲೂ ನಿಮಗೆ ಕರುಣೆ ಇರಬೇಕು. ಏಕೆಂದ್ರೆ ಇದು ಇವತ್ತಿನ ದಿನ, ಈ ವರ್ಷದ ಮೊದಲ ದಿನ, ಹೊಸ ವರ್ಷ ಬಂದಿದೆ ಅಂದ್ರೆ ಹಳೆ ವರ್ಷ ಹೋಗ್ತಾ ಇದೆ. तो जाने वाले वर्ष में आपने क्या प्लान बनाया है? ಈಗ ಮುಂದಿನ ವರ್ಷಕ್ಕೋಸ್ಕರ ಏನ್ ಪ್ಲಾನ್ ಮಾಡಿದಿರಿ? ವರ್ಷ तो जाएगा, क्योंकि आप सब अपने लिए वर्ष के साथ क्या विदाई देंगे? ಹಳೆ ವರ್ಷದ ಜೊತೆಗೆ ಏನ್ ಬೀಳ್ಕೊಡುಗೆ ಕೊಡ್ತೀರಿ? ಹೊಸ ವರ್ಷಕ್ಕೆ ಏನ್ ಪ್ಲಾನ್ ಮಾಡಿದಿರಿ? जैसे वर्ष विदाई लेगा वैसे आप अपनी जीवन में क्या विदाई देंगे? ಹೇಗೆ ಹಳೆ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತಿರೋ ಹಾಗೆ ನಿಮ್ಮ ಜೀವನದಲ್ಲೂ ಏನಕ್ಕೆ ಬೀಳ್ಕೊಡುಗೆ ಕೊಡ್ತೀರಿ? ಹಳೆ ವರ್ಷ ಬೀಳ್ಕೊಡುಗೆ ಕೊಡಿ ಬಿಡಿ, ಅದು ನೇಚರ್, ಅದು ನ್ಯಾಚುರಲ್ ಆಗಿ ಹೊರಟೋಗುತ್ತೆ. ನೀವ್ ಏನಕ್ಕೆ ಬೀಳ್ಕೊಡುಗೆ ಕೊಡ್ತೀರಿ? ಅವರು ನಯಾ ಕ್ಯಾ ಬರೆಂಗೆ, ಸದಾ ಕೇಲಿಯೇ ವಿದಾಯಿ ದೇಂಗೆ ವ ತೋಡೆ ಸಮಯ ಕೇಲಿಯೇ. ಹೊಸದು ಏನ್ ತುಂಬಿಕೊಳ್ತೀರಿ? ಹಳೆದಕ್ಕೆ ಬೀಳ್ಕೊಡುಗೆ ಕೊಡ್ತೀರಿ ಅಂದ್ರೆ ಹೊಸದೇನ್ ತುಂಬ್ಕೊತೀರಿ? ಸದಾ ಕಾಲಕ್ಕೆ ಬೀಳ್ಕೊಡುಗೆ ಕೊಡ್ತಿರೋ ಹಳೆದಕ್ಕೆ ಸ್ವಲ್ಪ ಸಮಯಕ್ಕ. ಏಕೆಂದ್ರೆ ಬಾಪ್ ದಾದಾನೆ ಇಶಾರಾ ದಿಯಾ ಹೇ, अब तक जो पुराने संस्कार रहे हुए हैं उन संस्कारों को मन में देख कर जानकर समाप्त करना ही है. ಬಾಬೋರು ಅನೇಕ ಕಂಟಿನ್ಯೂ ಬಾಬೋರ್ದೀಗ 2-3 ತಿಂಗಳ ಮುರಳಿ ನೀವು ಕೇಳಿ, 2010ನೇ ಇಸ್ವಿ ಮುರಳಿ, ಪ್ರತಿ ಮುರಳಿ ಸಂಸ್ಕಾರ ಪರಿವರ್ತನೆ ಬಗ್ಗೆನೇ ಹೇಳ್ತಾ ಇರೋದು. ಬಾಬಾ ಹೇಳ್ತಾರೆ, ಇಲ್ಲಿ ತನಕ ಹಳೆ ಸಂಸ್ಕಾರಗಳು ಏನ್ ಉಳ್ಕೊಂಡಿದೆ ಆ ಸಂಸ್ಕಾರವನ್ನ ಮನಸ್ಸಿಂದ ನೋಡಿ, ನನ್ನಲ್ಲಿ ಏನು ಹಳೆ ಸಂಸ್ಕಾರಗಳಿದೆ ಅದನ್ನ ತಿಳ್ಕೊಳ್ಳಿ ಮತ್ತು ಅದನ್ನ ಸಮಾಪ್ತಿ ಮಾಡಿ. ಬಾಪ್ दादा को ये पुराने संस्कार पुरुषार्थ में विघन रूप दिखाई देते हैं. ಬಾಪ್ ದಾದಾ ಅವ್ರು ನೋಡ್ತಾರೆ, ನಿಮ್ಮದೇ ಹಳೆ ಸಂಸ್ಕಾರಗಳು ನಿಮ್ಮ ಪುರುಷಾರ್ಥಕ್ಕೆ ವಿಘ್ನ ರೂಪವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಯಾರಿಗ್ಯಾರು ವಿಘ್ನ ಅಲ್ಲ. ಅವ್ರ ವಿಘ್ನ, ಇವ್ರ ವಿಘ್ನ, ಈ ಹೊರಗಿನ ವಿಘ್ನಗಳು ಬಂದೇ ಬರುತ್ತೆ. ಆದ್ರೆ ನಿಜವಾಗ್ಲೂ ನಮಗ್ ವಿಘ್ನ ಯಾವುದು? ನಮ್ಮದೇ ಹಳೆ ಸಂಸ್ಕಾರಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದು ನಿಮ್ಮ ಪುರುಷಾರ್ಥದಲ್ಲಿ ವಿಘ್ನ ರೂಪದಲ್ಲಿ ಕಾಣಿಸ್ತಾ ಇದೆ. ಬಚ್ಚೆ ಏಕ್ ತರಫ್ ಕೇತೆ ಬಾಬಾ ಹಿ ಮೇರಾ ಸಂಸಾರ ಹೇ, ಪುರಾಣೆ ಸಂಸ್ಕಾರ ಕಹಾ ಸೆ ಆಯೆ. ಒಂದ್ ಕಡೆ ಹೇಳ್ತೀರಿ ಬಾಬಾನೇ ನನ್ನ ಜಗತ್ತು, ಮತ್ತೆ ಹಳೆ ಸಂಸ್ಕಾರ ಎಲ್ಲಿಂದ ಬರುತ್ತೆ? ಬಾಬಾ ಹೇಳ್ತಾರೆ, ಸಂಸಾರ ಹಿ ಬಾಬಾ ಆಯ್ತು, ಸಂಸ್ಕಾರ ಭಿ ಬಾಬಾ ಜೈಸಾ ಬನಾओ. ಲಾಸ್ಟ್ ಮುರಳಿ ಕೇಳಿದ್ವಲ್ಲ, संसार ही बाप है, पुराने संस्कार जो पुरुषार्थ में विघन डालते खत्म होना चाहिए ना. ನನ್ನ ಜಗತ್ತು ಬಾಬಾ ಅಂದ್ಮೇಲೆ ಹಳೆ ಸಂಸ್ಕಾರ ಯಾವುದು ಪುರುಷಾರ್ಥದಲ್ಲಿ ವಿಘ್ನ ಆಗುತ್ತೆ ಅದು ಸಮಾಪ್ತಿ ಆಗ್ಬೇಕಲ್ಲ.
अमृत वेले जब सब रूहान करते हैं तो बाप ने देखा सब अपना पोता मेल देते कि अब तक पुराने संस्कार ही पुरुषार्थ को ढीला करते हैं. ಅಮೃತ್ ವೇಳೆ ಯಾವಾಗ ಮಕ್ಕಳು ಬಾಪ್ ದಾದವ್ರ ಜೊತೆ ಆತ್ಮೀಯ ಸಂಭಾಷಣೆ ಮಾಡ್ತೀರಿ ಅವಾಗ ಬಾಬೋರ್ ನೋಡ್ತಾರೆ. ಎಲ್ಲರೂ ಏನ್ ಹೇಳ್ತಾರೆ ತನ್ನ ಚಾರ್ಟ್ ಅಲ್ಲಿ, ಬಾಬಾ ಇಲ್ಲಿ ತನಕ ನನಗೆ ನನ್ನ ಸಂಸ್ಕಾರಗಳೇ ಪುರುಷಾರ್ಥದಲ್ಲಿ ನನ್ನನ್ನು ಬಲಹೀನ ಮಾಡುತ್ತೆ. तो आज के दिन वर्ष को विदाई देते हुए इन संस्कारों को भी विदाई दे सकते हो. हाथ उठाओ, देना पड़ेगा. ಇವತ್ತಿನ ದಿನ ಈ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತೀರಲ್ಲ, ಅದೇ ತರ ಈ ಹಳೆ ಸಂಸ್ಕಾರಗಳಿಗೂ ಬೀಳ್ಕೊಡುಗೆ ಕೊಡ್ಬೋದಾ? ಕೊಡಕ್ಕಾಗತ್ತಾ? ಕೈ ಎತ್ತಿ. ಕೊಡ್ಬೇಕಾಗತ್ತೆ. ಹಾತ್ ಉಠಾನಾ ತೋ ಬಹುತ್ ಸೇಜ್ ಲೇಕಿನ್ ಮನ್ ಕಾ ಹಾತ್ ಉಠಾನಾ ಹೈ. ಈ ಕೈ ಎತ್ತದ್ ತುಂಬಾ ಈಸಿ. ಈಗ ಎಲ್ಲರೂ ಎತ್ತಿದ್ರು ನಾನ್ ಎತ್ತದೇ ಇದ್ರೆ ಏನ್ ಅನ್ಕೋತಾರೆ? ಏನೇನೋ ಅಭಿಮಾನ ಇರುತ್ತಲ್ಲ, ಅದಕ್ಕೆ ಎತ್ತು ಬಿಡ್ತೀರಿ. ನಾವೇ ಹೇಳ್ತಾರೆ ತುಂಬಾ ಸಹಜ. ಆದ್ರೆ ಮನಸ್ಸಿನ ಕೈ ಎತ್ತಿ. ಉಠಾ ರಹೇ ಹೇ पुराने संस्कार को सदा के लिए विदाई देंगे इसलिए हाथ उठा रहे हो. ಬಾಬಾ ಹೇಳ್ತಾರೆ ಹಳೆ ಸಂಸ್ಕಾರಗಳಿಗೆ ಸದಾ ಕಾಲಕ್ಕೆ ಬೀಳ್ಕೊಡುಗೆ ಕೊಡಿ. ಅದಕ್ಕೆ ಕೊಡ್ತೀವಿ ಅಂತ ಕೈ ಎತ್ತುತ್ತಾ ಇದ್ದೀರಾ. ಫಿರ್ಸೆ ಉಟಾವು. ಮತ್ತೆ ಎತ್ತಿಸ್ತಾರೆ ಬಾಬೋರು. ಗ್ಯಾರಂಟಿನಾ ಹಳೆ ಸಂಸ್ಕಾರಕ್ಕೆ ಬೀಳ್ಕೊಡುಗೆ ಕೊಡೋದು? अच्छा, मेजॉरिटी बच्चों ने हाथ उठाकर बाप दादा को खुश कर दिया है. ಬಾಪ್ ದಾದಾ ಕೋ ಯಹಿ ಖುಷಿ ಹೇ, ಹಿಮ್ಮತ್ ವಾಲೆ ಬಚ್ಚೆ ಹೇ. ಹೆಚ್ಚಿನ ಅಂಶ ಮಕ್ಕಳು ಕೈ ಎತ್ತಿ ಬಾಪ್ ದಾದವರಿಗೆ ಖುಷಿ ಪಡಿಸಿದಿರಿ. ಬಾಪ್ ದಾದವರಿಗೆ ಖುಷಿ ಇದೆ, ಇವ್ರು ನನ್ನ ಸಾಹಸವಂತ ಮಕ್ಕಳು. ಎಲ್ಲಿ ಸಾಹಸ ಇದೆ ಅಲ್ಲಿ ಬಾಪ್ ದಾದವ್ರದ್ದು ಸದಾ ಸಹಯೋಗ ಇದೆ. ಅಭಿ ಜಬ್ ಹಾತ್ ಉಠಾಯಾ ತೋ ಬಾಪ್ ಕಾ ಹರ್ ಛೋಟಾ ಬಡಾ ಸ್ಥಾನ್ ಸದಾ ಕೆ ಲಿಯೆ ನಿರ್ವಿಘ್ನ ಹೋ ಗಯಾ ಹೇ. ಈಗೇನ್ ನೀವು ಕೈ ಎತ್ತಿದಿರಿ ಅದರಂತೆ ನೀವು ನಡ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ? ಬಾಬೋರ ಚಿಕ್ಕ ಸ್ಥಾನ ಇರ್ಲಿ ದೊಡ್ಡದಿರ್ಲಿ ಸದಾ ಕಾಲಕ್ಕೆ ನಿರ್ವಿಘ್ನ ಆಗ್ಬಿಡುತ್ತೆ. ಯಾಕೆಂದ್ರೆ ಯಜ್ಞದಲ್ಲಿ ವಿಘ್ನ, ಸಂಘಟನೆಯಲ್ಲಿ ವಿಘ್ನ ಅಂದ್ರೆ ಸಂಸ್ಕಾರನೇ ವಿಘ್ನ. ಇಲ್ಲಿ ಈ ಸಂಸ್ಕಾರ ಪರಿವರ್ತನೆ ಮಾಡ್ಕೋತೀವಿ ಅಂತ ಕೈ ಎತ್ತಿದಿರಿ ಅಂದ್ಮೇಲೆ ಬಾಬಾ ಹೇಳ್ತಾರೆ ಚಿಕ್ಕ ದೊಡ್ಡ ಎಲ್ಲ ಸ್ಥಾನ ಸದಾ ಕಾಲಕ್ಕೆ ನಿರ್ವಿಘ್ನ ಆಗ್ಬಿಡುತ್ತೆ. क्योंकि बाप दादा के पास जो रिजल्ट आती है उसका कारण पुराने संस्कार होते हैं. ಬಾಪ್ ದಾದವರಿಗೆ ಎಲ್ಲ ರಿಪೋರ್ಟ್, ಇಡೀ ವಿಶ್ವದ ಪ್ರತಿ ಸಮಸ್ಯೆ, ಪ್ರತಿ ಬಾಬೋರ್ ಮಕ್ಕಳದೆಲ್ಲ ರಿಪೋರ್ಟ್ ತಲುಪುತ್ತಲ್ಲ, ಅಲ್ಲಿ ಮೂಲ ಕಾರಣ ನೋಡಿದ್ರೆ ಹಳೆ ಸಂಸ್ಕಾರನೇ ಕಾರಣ ಆಗಿರುತ್ತೆ. आज संस्कार संकल्प से समाप्त किया अर्थात निर्विघ्न भव का वरदान लिया वरदान लिया ಹಿಮ್ಮತ್ ಕಾ ಫಲ್ ತೋ ಮಿಲ್ತಾ ಹೇನಾ. ಇವತ್ತು ಸಂಸ್ಕಾರವನ್ನ ಸಂಕಲ್ಪದಿಂದನೂ ಸಮಾಪ್ತಿ ಮಾಡಿ ಅಂದ್ರೆ ನಿರ್ವಿಘ್ನ ಭವದ ವರದಾನ ವರದಾನ ತಗೊಂಡ್ರ ಸಾಹಸದ ಫಲ ಅಂತೂ ಸಿಗುತ್ತೆ. ನೀವು ಪರಿವರ್ತನೆ ಆಗ್ತೀರಿ ಅಂದ್ರೆ ಬಾಬೋರು ವರದಾನ ಕೊಡ್ತಾರೆ, ನಿರ್ವಿಘ್ನ ಭವದ ವರದಾನ. और बाप दादा का वरदान मिला हुआ है तो एक कदम बच्चों के हिम्मत का और अनेक कदम बाप की मदद के है ही. ಈಗ ನೀವು ಮಕ್ಕಳು ಸಾಹಸ ಇಟ್ಟಿದ್ದೀರಿ ಅಂದ್ರೆ ಬಾಪ್ ದಾದವ್ರ ವರದಾನ ಸಿಕ್ಕಿದೆ ಅಂದ್ರೆ ಅರ್ಥ ಏನು? ಒಂದು ಹೆಜ್ಜೆ ನೀವು ಮಕ್ಕಳು ಸಾಹಸದ ಇಟ್ಟಿದ್ದೀರಿ, ನನ್ನ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತೀನಿ ಅಂತ. ಹಾಗೂ ಅನೇಕ ಹೆಜ್ಜೆ ಬಾಬೋರ್ದು ಸಹಯೋಗ ಇದ್ದೇ ಇದೆ. ಸಂಕಲ್ಪ आज से याद रखना हमने पुराने संस्कार दे दिए हैं. ಇವತ್ತಿಂದ ಈ ಸಂಕಲ್ಪನ ನೆನ್ಪಿಟ್ಕೊಳ್ಳಿ, ನಾನು ನನ್ನ ಹಳೆ ಸಂಸ್ಕಾರನ ನಾನು ಬಾಬೋರಿಗೆ ಕೊಟ್ಟಿದ್ದೀನಿ. ಹಳೆ ಸಂಸ್ಕಾರ ಬರ್ತಾ ಇರುತ್ತಲ್ಲ ಮಧ್ಯದಲ್ಲಿ, ಮೂಡ್ ಆಫ್ ಮಾಡ್ಕೊಳ್ಳೋದಾಗ್ಲಿ, ದುಃಖ ಪಡೋದಾಗ್ಲಿ, ವ್ಯರ್ಥ ಸಂಕಲ್ಪ ಮಾಡೋದಾಗ್ಲಿ, ಯಾವುದೇ ದೇಹಾಭಿಮಾನದ ಯಾವುದೇ ಇರ್ಬೋದು, ಎಲ್ರಿಗೂ ಅವ್ರವ್ರ ಸಂಸ್ಕಾರ ಗೊತ್ತಿದೆ. ಬಾಬಾ ಹೇಳ್ತಾರೆ ನೆನಪು ಮಾಡ್ಕೊಳ್ಳಿ, ಈ ಸಂಕಲ್ಪ ಮಾಡಿದೀನಿ ನಾನು, ಹಳೆ ಸಂಸ್ಕಾರ ಬಾಬೋರಿಗೆ ಕೊಟ್ಟಿದ್ದೀನಿ, ಅದು ನಂದಲ್ಲ. अगर मानो आपके पास वापस आए तो क्या करेंगे? वापस दी हुई चीज अपने पास नहीं रखी जाती है क्योंकि दे दी अर्थात मेरी नहीं है. ಬಾಬಾ ಹೇಳ್ತಾರೆ ತಿಳ್ಕೊಳ್ಳಿ, ಆ ವಸ್ತು ನೀವು ಬಾಬೋರಿಗೆ ಕೊಟ್ಟಿದ್ದೀರಿ ಹಳೆ ಸಂಸ್ಕಾರ, ಮತ್ ವಾಪಸ್ ಬರುತ್ತೆ ಅಂದ್ರೆ ಏನ್ ಮಾಡ್ತೀರಿ? ನೀವು ಕೊಟ್ಟಿರೋ ವಸ್ತು ವಾಪಸ್ ನಿಮ್ಮ ಹತ್ರ ಬಂದ್ರೆ ಇಟ್ಕೋತೀರಾ? ಯಾಕೆಂದ್ರೆ ಯಾವುದೇ ವಸ್ತು ಒಂದು ಸಲ ಕೊಟ್ಟ ಮೇಲೆ ಅದು ನಮ್ದಲ್ಲ. ಯಾರಿಗಾದ್ರೂ ಒಂದು ವಸ್ತು ಗಿಫ್ಟ್ ಕೊಡ್ತೀರಿ, ಗಿಫ್ಟ್ ಕೊಟ್ಟ ಮೇಲೆ ಅದು
ನಮ್ದಲ್ಲ, ಅದು ಅವ್ರದ್ದು. ಅಪ್ಪಿತಪ್ಪಿ ನಮ್ಮ ಹತ್ರ ಬಂದ್ರು ಏನ್ ಹೇಳ್ತೀವಿ, ನಮ್ದಲ್ಲ, ನಾನು ಅವ್ರಿಗೆ ಕೊಟ್ಬಿಟ್ಟಿದೀನಿ. ಹಂಗೆ ಬಾಬಾ ಹೇಳ್ತಾರೆ, ಮತ್ತೆ ಅದನ್ನ ಸ್ವೀಕಾರ ಮಾಡ್ಬೇಡಿ, ಹಳೆ ಸಂಸ್ಕಾರನ. जब मेरी नहीं तो अपने पास कैसे रख सकते, बाप को दिया तो बाप को ही देंगे ना. ನಂದಲ್ಲ ಅಂದ್ಮೇಲೆ ನೀವ್ ಹೆಂಗ್ ನಿಮ್ ಹತ್ರ ಇಟ್ಕೊಳಕ್ಕಾಗತ್ತೆ. ಬಾಬೋರಿಗೆ ಕೊಟ್ಟಿದ್ದೀರಿ ಅಂದ್ರೆ ಬಾಬೋರ್ದಲ್ವಾ ಅದು, ಪಕ್ಕ ಅಲ್ವಾ, ಕೊಟ್ಟಿದ್ದೀರಿ ಅಲ್ಲ ಪಕ್ಕ. ಅಭಿ ದೋ ದೋ ಹಾತ್ ಉಠಾವ್ ಪಕ್ಕ, ಪೀಚೆ ವಾಲೆ ಬಿ ಉಠಾ ರಹೆ ಹೇ. ಎರಡೆರಡು ಕೈ ಎತ್ತಿ ಅಂತಾರೆ ಬಾಬೋರು, ಪಕ್ಕ ಅಲ್ವಾ ಕೊಟ್ಟಿದ್ದೀರಿ ಅಲ್ಲ. ಯಾಕೆಂದ್ರೆ ಬಾಬೋರಿ ವಿತ್ ಪ್ರೂಫ್ ಬೇಕಲ್ಲ, ಮತ್ತೆ ಧರ್ಮರಾಜ ಆದಾಗೆಲ್ಲ ತೋರ್ಸ್ಬೇಕಲ್ಲ. ಎಲ್ಲರೂ ಪ್ರೂಫ್ ಯಾಕೆ ಇಟ್ಕೋತಾರೆ, ಟೈಮಲ್ಲಿ ತೋರ್ಸಕ್ಕೆ ಬೇಕಾಗುತ್ತೆ. ಯಾಕೆಂದ್ರೆ ಆವಾಗ ವಾದ ವಿವಾದ ಶುರು ಆಗುತ್ತಲ್ಲ, ನಾನೆಲ್ಲಿ ಮಾಡ್ದೆ, ನಾನೆಲ್ಲಿ ಹೆಂಗ್ ಮಾಡ್ದೆ ಎಲ್ಲ ಬರುತ್ತಲ್ಲ. ಅದಕ್ಕೆ ಬಾಬೋರು ಎರಡೆರಡು ಕೈ ಎತ್ತಿ ಪಕ್ಕನ, ಹಿಂದೆ ಇರೋರು ಎತ್ತುತ್ತಾ ಇದ್ದೀರಾ. बाप दादा को यही खुशी है, कलयुग में रहते भी जो बाप द्वारा प्राप्त हुई उसका अनुभव संगम पर करेंगे. ಬಾಪ್ ದಾದವ್ರಿಗೆ ಇದೇ ಖುಷಿ ಇದೆ. ನೀವು ಕಲಿಯುಗದಲ್ಲಿ ಇರ್ತಾನೋ, ಯಾಕೆಂದ್ರೆ ಜಗತ್ತಿನ ದೃಷ್ಟಿಯಲ್ಲಿ ಇದು ಕಲಿಯುಗನೇ ಅಲ್ವಾ. ಆದ್ರೆ ಯಾರು ಬಾಬೋರಿಂದ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ, ಬಾಬೋರ್ ಮಕ್ಕಳಾಗಿದ್ದೀರಿ, ಅವರ ಅನುಭವ ಈಗೆಲ್ಲ ಸಂಗಮ್ ಯುಗದ್ ಮಾಡ್ತೀರಿ. ಜಗತ್ತಿನವ್ರ ಪಾಲಿಗೆ ಕಲಿಯುಗ, ಆದ್ರೆ ನಿಮ್ಮ ಪಾಲಿಗಿದು ಸಂಗಮ್ ಯುಗ, ಅರ್ಥಾತ್ ಸರ್ವ ಪ್ರಾಪ್ತಿಗಳ ಯುಗ. ಪರಮಾತ್ಮ ಪ್ರಾಪ್ತಿ, ಸರ್ವ ಶಕ್ತಿಗಳ ಪ್ರಾಪ್ತಿ, ಸರ್ವ ಗುಣಗಳ ಪ್ರಾಪ್ತಿ, ಸರ್ವ ಜ್ಞಾನ ಖಜಾನೆಗಳ ಪ್ರಾಪ್ತಿ, ಇದರ ಪ್ರಾಕ್ಟಿಕಲ್ ಅನುಭವ ನೀವು ಸಂಗಮ್ ಯುಗದಲ್ಲಿ ಮಾಡ್ತಾ ಇದ್ದೀರಿ. तो आज के दिन जिन्होंने भी हाथ उठाया उन सभी बच्चों को, चाहे यहाँ सन्मुख बैठे हैं चाहे दूर बैठे, देश विदेश में सुन रहे, उन सभी बच्चों को बहुत दिल से बाप दादा क्या दे रहे हैं. ಬಾಬಾ ಹೇಳ್ತಾರೆ, ಇವತ್ತಿನ ದಿನ ಯಾರೆಲ್ಲ ಕೈ ಎತ್ತಿದಿರಿ, ಹಳೆ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತೀವಿ ಅಂತ, ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಅಲ್ಲ. ಎಲ್ಲ ಮಕ್ಕಳು, ಬಾಬೋರಿಗೆ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಸಂಸ್ಕಾರ ಪರಿವರ್ತನೆ ಮಾಡ್ಕೊತಾರೆ ಅಂದ್ರೆ. ಅದಕ್ಕೆ ಎಲ್ಲ ಮಕ್ಕಳಿಗೂ, ಭಲೆ ನೀವು ಸನ್ಮುಖದಲ್ಲಿ ಕುಳಿತಿರ್ಬೋದು, ಇಲ್ಲ ದೂರದಲ್ಲಿ ಕೂಡ್ತಿರ್ಬೋದು, ದೇಶ ವಿದೇಶಗಳಲ್ಲಿ ಕೇಳಿಸ್ಕೊಳ್ತಾ ಇರೋರು ಇರ್ಬೋದು, ಎಲ್ಲ ಮಕ್ಕಳಿಗೂ ಬಾಬಾ ಹೃದಯದಿಂದ ಬಾಪ್ ದಾದವ್ರು ಏನ್ ಕೊಡ್ತಾ ಇದ್ದಾರೆ, ಮುಬಾರಕ್ ತೋ ದೇ ರಹೆ ಹೇ ಲೇಕಿನ್ ಮುಬಾರಕ್ ಕೆ ಸಾಥ್ ಸಭಿ ಕೆ ಮಸ್ತಕ್ ಕೆ ಉಪರ್ ಹಾತ್ ರಖ್ ರಹೆ ಹೇ. ಶುಭಾಶಯಗಳಂತೂ ಕೊಡ್ತಾ ಇದ್ದಾರೆ ಬಾಬೋರು, ಆದ್ರೆ ಶುಭಾಶಯಗಳ ಜೊತೆಗೆ ಎಲ್ಲರ ಮಸ್ತಕದ ಮೇಲೆ ಕೈ ಇಡ್ತಾ ಇದ್ದಾರೆ. ವರದಾನಿ ಹಸ್ತ, ಅನುಭವ ಮಾಡಿ ಅದನ್ನ. ಬಾಬಾ ನನ್ನ ಮಸ್ತಕದ ಮೇಲೆ ತನ್ನ ವರದಾನಿ ಹಸ್ತವನ್ನ ಇಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸಂಕಲ್ಪಕ್ಕೆ ತಥಾಸ್ತು ಹೇಳ್ತಾ ಇದ್ದಾರೆ. आप भी और बाप दादा भी मन ही मन में डांस कर रहे हैं, वाह बच्चे वाह. ಬಾಬೋರ್ ವರದಾನಿ ಹಸ್ತ ನನ್ನ ಮಸ್ತಕದಲ್ಲಿ ಅಂದ್ರೆ ನೀವು ಮಕ್ಕಳು ಮನಸ್ಸಲ್ಲೇ ಡಾನ್ಸ್ ಮಾಡ್ತಾ ಇದ್ದೀರಿ. ಬಾಬೋರುನು ಮನಸ್ಸಲ್ಲೇ ಡಾನ್ಸ್ ಮಾಡ್ತಾರೆ, ವಾ ಮಕ್ಕಳೇ ವಾಹ. ಈಗ ನೀವು ಮನಸ್ಸಲ್ಲಿ ಡಾನ್ಸ್ ಮಾಡ್ತಾ ಇದ್ದೀರಿ ಅಲ್ವಾ, ಬೋಲು ಹಾಜಿ, ಖುಷಿ ಆಗುತ್ತಲ್ಲ. ಪರಮಾತ್ಮನ ವರದಾನಿ ಹಸ್ತ ನನ್ನ ಮಸ್ತಕದಲ್ಲಿ ಅಂದ್ರೆ ಮನುಷ್ಯರು 1 ಸೆಕೆಂಡಿನ ಮೂರ್ತಿ ದರ್ಶನ ಮಾಡಿದ್ರೆ ಧನ್ಯ ಅಂತಾರೆ. ಮುಂದೆ ದೂಡ್ತಾ ಇರ್ತಾರೆ, 1 ಸೆಕೆಂಡ್ ಹಿಂಗ್ ನೋಡಿದ್ರೋ ಬಿಟ್ರು ಅಷ್ಟೇ ಧನ್ಯ. ನಾವೇ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇದೆ ಅಲ್ವಾ. ಅಭಿ ದೇಖ್ನಾ ಟೀಚರ್ಸ್, ಜೋ ಬಿ ಟೀಚರ್ಸ್ ಸೇ ವಾ ಹಾತ್ ಉಠಾವ್, ಫಾರಿನ್ ಕೆ ಟೀಚರ್ಸ್ ಬಿ ಹೇನಾ. ಈಗ ನೋಡೋಣ ಟೀಚರ್ಸ್ ಎಲ್ರೂ ಕೈ ಎತ್ತಿ, ಫಾರಿನ್ ಟೀಚರ್ಸ್ನು. बाप दादा को हर एक बच्चे का ये दृढ़ संकल्प सुन खुशी है कि बच्चों ने जो लक्ष्य रखा है बाप समान संपन्न और संपूर्ण बनने का, उसमें यह निर्विघ्न रहने का दृढ़ संकल्प संपन्न समय को भी समीप लाएगा. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳ ದೃಢ ಸಂಕಲ್ಪವನ್ನ ಕೇಳಿ ಖುಷಿ ಇದೆ. ಮಕ್ಕಳೇನ್ ಲಕ್ಷ್ಯ ಇಟ್ಕೊಂಡಿದ್ದೀರಿ, ನಾವು ತಂದೆ ಸಮಾನ ಸಂಪನ್ನ ಹಾಗೂ ಸಂಪೂರ್ಣ ಆಗ್ಬೇಕು, ಅದರಲ್ಲಿ ಇದು ನಿರ್ವಿಘ್ನವಾಗಿರೋ ದೃಢ ಸಂಕಲ್ಪ ಮಾಡಿದಿರಿ. ಈ ದೃಢ ಸಂಕಲ್ಪದಲ್ಲಿ ಸಂಪನ್ನ ಸಮಯ ಹಾಗೂ ಸಮಯವನ್ನ ಸಮೀಪ ತನ್ನಿ. ದೃಢ ಸಂಕಲ್ಪದಿಂದ ಸಂಪನ್ನ ಸಮಯವನ್ನ ಸಮೀಪ ತನ್ನಿ. ಬಾಪ್ दादा को भी ये खुशी है, सभी बच्चों ने जो संकल्प किया ಸಂಪನ್ನ ಕರೆಂಗೆ. ಬಾಪ್ ದಾದವರಿಗೂ ಖುಷಿ ಇದೆ,
ಎಲ್ಲ ಮಕ್ಕಳು ಏನ್ ಸಂಕಲ್ಪ ತಗೊಂಡಿದ್ದೀರಿ ಅದು ಸಂಪನ್ನ ಮಾಡ್ತೀರಿ. और जो दुनिया वाले दुखी है, अशांति है, उनकी मनसा सेवा पर उनको भी कुछ न कुछ सहारा देते रहेंगे, क्योंकि बाप दादा को बच्चों का पुकारना चिल्लाना सहन नहीं होता है. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳು ಏನ್ ಸೇವೆ ಮಾಡ್ತಾ ಇದ್ದೀರಿ, ದುಃಖಿ ಅಶಾಂತ ಆತ್ಮಗಳಿಗೆ ಮನ್ಸಾ ಸೇವೆಯಿಂದ ಏನಾದ್ರೂ ಆಶ್ರಯ ಕೊಡ್ತಾ ಹೋಗಿ. ಏಕೆಂದ್ರೆ ಬಾಪ್ ದಾದವರಿಗೆ ಮಕ್ಕಳ ಕೂಗು, ಆ ಚೀರಾಟ ಕೇಳಿಸ್ಕೊಳಕ್ಕಾಗಲ್ಲ, ಸಹನೆ ಮಾಡ್ಕೊಳಕ್ಕಾಗಲ್ಲ, ತಂದೆ ಅಲ್ವಾ. ಹೇ ತೋ ಆಪ್ಕಾ ಭಿ ಪರಿವಾರ ಹೇನಾ, ಬಾಬಾ ಹೇಳ್ತಾರೆ ನಿಮ್ಮದೇ ಪರಿವಾರನೂ ಅಲ್ವಾ. तो बहुत बढ़ रहा है दुख अशांति, तो अब रहम दिल बनो. ಜಗತ್ತಲ್ಲಿ ಆತ್ಮಗಳಿಗೆ ದುಃಖ ಅಶಾಂತಿ ಎಷ್ಟೊಂದು ಫಾಸ್ಟ್ ಆಗಿ ಹೆಚ್ಚುತ್ತಾ ಇದೆ. ಬಾಬಾ ಹೇಳ್ತಾರೆ ಈಗ ನೀವು ಕರುಣಾ ಹೃದಯಿಗಳಾಗಿ. ಸಂಕಲ್ಪ भी साथ में करो, चलते फिरते और विशेष अमृत वेले बाप आत्माओं की मनसा सेवा भी अवश्य करेंगे. ಸಂಕಲ್ಪ ಲೇ ಸಕ್ತೆ ಹೋ, ಒಂದು ಸಂಸ್ಕಾರ ಪರಿವರ್ತನೆಯ ಸಂಕಲ್ಪ ತಗೊಂಡಿದ್ದೀರಿ. ಇನ್ನೊಂದು ನಿಮ್ಮದೇ ಪರಿವಾರದ ಆತ್ಮಗಳು ದುಃಖ ಅಶಾಂತಿಯಲ್ಲಿದ್ದಾರೆ, ಅದಿನ್ನೂ ಹೆಚ್ಚುತ್ತಾ ಇದೆ. ಅವ್ರ ಮೇಲೆ ಕರುಣಾ ಹೃದಯಿಗಳಾಗಿ ಈ ಸಂಕಲ್ಪನು ಜೊತೆಗೆ ತಗೊಳ್ಳಿ. ನಡೀತಾ ಓಡಾಡ್ತನು ವಿಶೇಷ ಅಮೃತ್ ವೇಳೆಯಲ್ಲಿ ಆತ್ಮಗಳಿಗೆ ಮನ್ಸಾ ಸೇವೆ ಅವಶ್ಯಕವಾಗಿ ನಾನು ಮಾಡ್ತೀನಿ. ಈ ಸಂಕಲ್ಪ ತಗೊಳ್ಬೋದಾ? जैसे ये संकल्प लिया सदा के लिए पुराने संस्कार को समाप्त करेंगे. सदा के लिए लिया है ना, ಹೇಗೆ ಸಂಕಲ್ಪ ತಗೊಂಡಿದ್ದೀರಿ ಸದಾ ಕಾಲಕ್ಕೆ ಹಳೆ ಸಂಸ್ಕಾರವನ್ನ ಸಮಾಪ್ತಿ ಮಾಡ್ತೀವಿ ಅಂತ ಸದಾ ಕಾಲಕ್ಕೆ ತಗೊಂಡಿದ್ದೀರಿ ಅಲ್ವಾ. ಸ್ವಲ್ಪ ಸಮಯಕ್ಕಲ್ಲ. ಈಗ ಹೇಳಿದ್ರು ಬಾಬೋರು 4 ದಿನ ಸಂಸ್ಕಾರ ಪರಿವರ್ತನೆ ಮತ್ತೆ ಯಥಾ ಸಂಸ್ಕಾರ ರಿಪೀಟ್ ಅಲ್ಲ, ಸದಾ ಕಾಲಕ್ಕೆ ತಗೊಂಡಿದ್ದೀರಿ ಅಲ್ವಾ. तो जैसे संस्कार को समाप्त कर बाप समान बनेंगे, ऐसे दाता के बच्चे बन मास्टर दाता स्वरूप से मनसा सेवा भी करनी है. ಹೇಗೆ ಸಂಸ್ಕಾರ ಸಮಾಪ್ತಿ ಮಾಡಿಕೊಂಡು ತಂದೆ ಸಮಾನ ಆಗ್ತಿರೋ ಅದೇ ತರ ದಾತನ ಮಕ್ಕಳಾಗಿ ಮಾಸ್ಟರ್ ದಾತಾ ಸ್ವರೂಪದಿಂದ ಮನ್ಸಾ ಸೇವೆ ಮಾಡಿ. ಇಸ್ಕೆ ಲಿಯೆ ತಯಾರ್ ಹೋ, ಅದಕ್ಕೆ ರೆಡಿ ಇದ್ದೀರಾ? ಮನ್ಸಾ ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಕೈ ಎತ್ತಿ. ಮನ್ಸಾ ಸೇವೆನೂ ಮಾಡ್ತೀರಿ ಅಲ್ಲ. ಸಾರೆ ದಿನ್ ಮೇ ಜೋ ಬಿ ಟೈಮ್ ಮಿಲೆ ಉಸ್ಮೇ ಮನ್ಸಾ ಸೇವಾ ಜರೂರ್ ಕರ್ನಾ. ಇಡೀ ದಿನದಲ್ಲಿ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆಗ ನೀವು ಮನ್ಸಾ ಸೇವೆ ಅವಶ್ಯಕವಾಗಿ ಮಾಡಿ. ಏಕೆಂದ್ರೆ ತುಮ್ ಕ್ಯೋಂಕಿ ಆಪ್ ಬಚ್ಚೋಂ ಕೋ ಭಿ ಸುಖಮಯ ಸಂಸಾರ ಲಾನಾ. ಯಾಕೆಂದ್ರೆ ನೀವು ಮಕ್ಕಳೇ ಸುಖಮಯ ಜಗತ್ತನ್ನ ತರಬೇಕಾಗಿದೆ. बाप तो आप बच्चों को इसी सेवा के लिए राइट हैंड बनाया है. ಬಾಬೋರಂತೂ ನಿಮ್ಮ ಮಕ್ಕಳನ್ನ ಈ ಸೇವೆಗೋಸ್ಕರನೇ ತನ್ನ ರೈಟ್ ಹ್ಯಾಂಡ್ ಮಾಡ್ಕೊಂಡಿದ್ದಾರೆ. ಆಸ್ತೆ ದಿಯಾ ಜಾತಾ ಹೇನಾ, ಏನೇ ದಾನ ಮಾಡೋದಾದ್ರೂ ಕೊಡೋದಾದ್ರೂ ಸಹಯೋಗ ಆಗ್ಲಿ ಕೈಯಿಂದ ಅದು ರೈಟ್ ಹ್ಯಾಂಡ್ ಇಂದ ಕೊಡ್ತಾರಲ್ವಾ. ಸೊ ಆಪ್ ಬಾಪಕ್ಕೆ ರೈಟ್ ಹ್ಯಾಂಡ್, ನೀವು ಬಾಬೋರ ರೈಟ್ ಹ್ಯಾಂಡ್. ನಿಮ್ ಮೂಲಕನೇ ಬಾಬಾ ಏನ್ ಕೊಡ್ಬೇಕೋ ಜಗತ್ತಿಗೆ ಕೊಡ್ತಾರೆ. ನನ್ನ ಬಲಭುಜಗಳು ನೀವು. बाप दादा आप राइट हैंड अर्थात हाथों द्वारा सभी को सेवा दिलाना चाहता कुछ ना कुछ देते रहो. ಬಾಪ್ ದಾದವರು ನೀವು ರೈಟ್ ಹ್ಯಾಂಡ್ ಅರ್ಥಾತ್ ನೀವು ನನ್ನ ಭುಜಗಳಿಂದ ಎಲ್ಲರಿಗೂ ಸೇವೆನ ಮಾಡಿಸ್ತೀನಿ, ಏನಾದ್ರೂ ಕೊಡ್ತಾ ಇರ್ತೀನಿ ಈ ಮೂಲಕ. ನೀವು ಮಕ್ಕಳ ಮೂಲಕ ಹೆಂಗೆ ಆತ್ಮ ಏನಾದ್ರೂ ಕೊಡ್ಬೇಕಂದ್ರೆ ಹೆಂಗ್ ಕೊಡುತ್ತೆ, ಕೈ ಮೂಲಕ ಕೊಡುತ್ತೆ. ಹಂಗೆ ಬಾಬೋರಿಗೆ ರೈಟ್ ಹ್ಯಾಂಡ್ ನೀವು. ನಿಮ್ ಮೂಲಕನೇ ಬಾಬೋರು ಏನಾದ್ರೂ ಕೊಡ್ತಾ ಇರ್ತಾರೆ. चिल्ला रहे दे दो दो दो, और आप दुखियों को सुख दे, परेशानियों को तो कुछ शक्ति दे करके पुण्य का काम करो. ಅವರಲ್ಲಿ ಕೂಗ್ತಾ ಇದ್ದಾರೆ ಕೊಡಿ ಕೊಡಿ ಅಂತ ಬೇಡ್ತಾ ಇದ್ದಾರೆ. ನೀವು ದುಃಖಿ ಆತ್ಮಗಳಿಗೆ ಸುಖ ಕೊಡಿ, ಅಶಾಂತ ಆತ್ಮಗಳಿಗೆ ಶಕ್ತಿ ಕೊಡಿ, ಏನಾದ್ರೂ ಪುಣ್ಯದ ಕೆಲಸ ಮಾಡಿ. अभी आप बच्चे जिन्होंने अपने आप को जाना, बाप को जाना, वर्षे के अधिकारी बने, दूसरों को भी बनाओ, क्योंकि अभी सभी मुक्ति चाहते हैं. ಈಗ ನಿಮ್ಮ ಮಕ್ಕಳು ಯಾರು ನಿಮ್ಮನ್ನ ನೀವು ತಿಳ್ಕೊಂಡಿದ್ದೀರಲ್ಲ, ಬಾಬೋರನ್ನ ತಿಳ್ಕೊಂಡಿದ್ದೀರಿ, ಆಸ್ತಿಯ ಅಧಿಕಾರಿಗಳಾಗಿದ್ದೀರಿ, ಬೇರೆಯವರನ್ನು ಮಾಡಿ. ತಿಳ್ಕೊಂಡಿದ್ದೀರಿ ಅಂದ್ರೆ ಬೇರೆಯವ್ರನ್ನು ಮಾಡಿ.
ಏಕೆಂದ್ರೆ ಈಗೆಲ್ಲರೂ ಮುಕ್ತಿಯನ್ನ ಬಯಸ್ತಾರೆ. सभी को मुक्ति में भेज माँ बाप के वरदान से राज्य अधिकारी बनेंगे। इसलिए बाप यही हर बच्चे को संकल्प दे रहे हैं, ನಿರ್ವಿಘ್ನ ಭವ ಸೇವಾಧಾರಿ ಭವ. ಎಲ್ಲರಿಗೂ ಮುಕ್ತಿಗೆ ಕಳಿಸಿ ನೀವು ವರದಾತ ತಂದೆಯಿಂದ ರಾಜ್ಯ ಅಧಿಕಾರಿಗಳಾಗಿ. ಆದ್ದರಿಂದ ಬಾಪ್ದಾದವರು ಇದೇ ಪ್ರತಿಯೊಂದು ಮಕ್ಕಳಿಗೆ ಸಂಕಲ್ಪ ಕೊಡ್ತಾ ಇದ್ದಾರೆ, ನಿರ್ವಿಘ್ನ ಭವ. ಹಳೆ ಸಂಸ್ಕಾರಗಳನ್ನ ಸಮಾಪ್ತಿ ಮಾಡಿ ನಿರ್ವಿಘ್ನ ಭವ. ಹಾಗೆ ಅನೇಕ ಆತ್ಮಗಳಿಗೆ ಮನಸ ಸೇವೆ ಮಾಡಿ ಬಾಬೋರ ರೈಟ್ ಹ್ಯಾಂಡ್ ಆಗಿ ಸೇವಾಧಾರಿ ಭವ. जो बच्चे बाप के बन गए उन बच्चों को संगम युगी ब्राह्मण जीवन का मजा अनुभव हो रहा है और होता ही रहेगा. ಯಾವ ಮಕ್ಕಳು ಬಾಬೋರ್ ಮಕ್ಕಳಾಗಿದ್ದೀರಿ, ಬಾಬಾ ಹೇಳ್ತಾರೆ ಜಾನಾ ಹೇ ಪಹಚಾನಾ ಹೇ. ಬಾಬಾ ಹೇಳ್ತಾರೆ ಯಾರು ಬಾಬೋರ್ನ ತಿಳ್ಕೊಂಡಿದ್ದೀರಿ, ಬಾಬೋರ್ ಆಸ್ತಿಯ ಅಧಿಕಾರಿ ಮಕ್ಕಳಾಗಿದ್ದೀರೋ ಆ ಮಕ್ಕಳಿಗೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಜಾ ಅನುಭವ ಆಗ್ತಾ ಇದೆ, ಆಗ್ತಾ ಇರುತ್ತೆ. तो चाहे नए आए हैं चाहे पुराने भी है, लेकिन जो अपने को समझते बाप के वर्षे के अधिकारी है. ಭಲೆ ನೀವು ಹಳಬರು ಬಂದಿರ್ಬೋದು, ಹೊಸಬರು ಬಂದಿರ್ಬೋದು, ಆದ್ರೆ ನೀವು ನಿಮ್ಮನ್ನ ತಿಳ್ಕೊಂಡಿದ್ದೀರಿ ಅಲ್ವಾ, ನಾ ಬಾಬೋರ್ ಮಕ್ಕಳು, ಬಾಬೋರ ಆಸ್ತಿಗೆ ಅಧಿಕಾರಿಗಳು ಅಂತ ತಿಳ್ಕೊಂಡಿದ್ದೀರಿ ಅಲ್ಲ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀರಿ. और आगे भी जो संकल्प किया है, संस्कार पर विजयी बनने का संकल्प लिया है, और सभी आत्माएं कोटों में कोई बने हैं या कोई में भी कोई बने हैं. ಬಾಬಾ ಹೇಳ್ತಾರೆ ಮೊದಲು ಏನ್ ಸಂಕಲ್ಪ ಮಾಡಿದಿರಿ, ಸಂಸ್ಕಾರದ ಮೇಲೆ ನಾವು ವಿಜಯಗಳಾಗ್ತೀವಿ ಏನೋ ಸಂಕಲ್ಪ ತಗೊಂಡಿದ್ದೀರಿ, ಅದನ್ನು ಎಲ್ಲ ಮಕ್ಕಳು ಎಲ್ಲ ಆತ್ಮಗಳಲ್ಲಿ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಿದ್ದೀರಿ ಅಲ್ವಾ. बच्ची ने कहा है ना, जनक ने 108 की माला 16,000 की माला का काश मिलन करो. तो आप जो समझते हम 16,000 या 108 माला इस माला में आने ही वाले हैं वह हाथ उठाओ. ಅಂದ್ರೆ ದಾದಿಯವರು, ಜಾನಕಿ ದಾದಿಜಿಯವರು ಬಾಬೋರಿಗೆ ಹೇಳಿದ್ದಾರೆ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ತನ್ನ ಸಂಸ್ಕಾರದ ಮೇಲೆ ವಿಜಯ ತಗೊಳ್ಳೋ ಸಂಕಲ್ಪ ತಗೊಂಡಿರೋರು. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು 108 ಮಣಿ ಮಾಲೆ 16,000 ಮಾಲೆ ಕಾಸ್ ಅವ್ರ ಜೊತೆ ಮಿಲನ ಮಾಡಿ ಅಂತ ದಾದಿ ಹೇಳ್ತಾರೆ ಬಾಬೋರಿಗೆ. ಅದಕ್ಕೆ ಬಾಬಾ ಕೇಳ್ತಾರೆ ಯಾರು ತಿಳ್ಕೊತೀರಿ ನಾವು 16,000 ಅಥವಾ 108 ಮಣಿ ಮಾಲೆಯಲ್ಲಿ ಬರೋರು ಅವ್ರ ಕೈ ಎತ್ತಿ. ನಯೇ ನಯೇ ಬಿ ಉಠಾ ರಹೆ ಮುಬಾರಕ್ ಹೋ, ನಿಶ್ಚಯ ಬುದ್ಧಿ ವಿಜಯಿ ಹೋತೆ ಹೇ. ಹೊಸ ಹೊಸ ಮಕ್ಕಳು ಕೈ ಎತ್ತುತ್ತಾ ಇದ್ದಾರೆ, ಶುಭಾಶಯಗಳು. ನಿಶ್ಚಯ ಬುದ್ಧಿ ವಿಜಯಿಗಳು. ಬಾಪ್ ದಾದವರಿಗೂ ಗೊತ್ತಿದೆ ಯಾರು ನಿಶ್ಚಯ ಬುದ್ಧಿಯವರು ಹಾಗೆ ಜಾ ಸಕ್ತೆ ಹೇ ಜಾಯಂಗಿ. ಯಾರು ನಿಶ್ಚಯ ಬುದ್ಧಿ ಮಕ್ಕಳು, ಬಾಬಾ ಅವ್ರು ಹೇಳ್ದಂಗೆ ನಡೆಯೋರು. ನಿಶ್ಚಯ ಬುದ್ಧಿ ಅಂದ್ರೆ ನಂಗೇನೋ ನಿಶ್ಚಯ ಇದೆ, ಬರೀ ನಿಶ್ಚಯ ಇದೆ ಅಂದ್ರೆ ನಡೆಯಲ್ಲ ಅಂದ್ರೆ ಅದಕ್ಕೆ ನಿಶ್ಚಯ ಅಂತ ಹೇಳೋದೇ ಇಲ್ಲ. ಯಾರು ನಿಶ್ಚಯ ಬುದ್ಧಿ ಮಕ್ಕಳು ಮುಂದೆ ಹೋಗಕ್ ಸಾಧ್ಯ ಇದೆ ಮತ್ತೆ ಅವ್ರು ಹೋಗ್ತಾರೆ. ಅಚ್ಚಾ ಜೋ ಪೆಹಲಿ ಬಾರಿ ಆಯೆ ವ ಹಾತ್ ಉಠಾವ್. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರ ಕೈ ಎತ್ತಿ. सभी की तरफ से बाप दादा आप लोगों को मुबारक दे रहे हैं. ಎಲ್ಲರ ಕಡೆಯಿಂದನೂ ಬಾಪ್ ದಾದವರು ನಿಮ್ಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ನಿಶ್ಚಯ ಜೋ ಕಿಯಾ ಹೇ ನಾ ಇಸ್ಕೋ ಅಮೃತ್ ವೇಳೆ ಸದಾ ರಿವೈಸ್ ಕರ್ತೆ ರೆಹನಾ. ಏನ್ ನಿಶ್ಚಯ ಮಾಡ್ಕೊಂಡಿದ್ದೀರಿ ಅದಕ್ಕೆ ಅಮೃತ್ ವೇಳೆ ಸದಾ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಒಂದು ಸಂಸ್ಕಾರ ಪರಿವರ್ತನೆ ಆಗ್ಲಿ, ಬಾಬೋರಿಗೆ ರೈಟ್ ಹ್ಯಾಂಡ್ ಆಗಿ ಸೇವೆ ಮಾಡೋದಾಗ್ಲಿ, ಎಲ್ಲದರಲ್ಲೂ ನಿಮಗೆ ನಿಶ್ಚಯ ಇದೆ ಅಲ್ವಾ. ಅದಕ್ಕೆ ಅಮೃತ್ ವೇಳೆ ಇದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಬಾಬೋರ ವರದಾನ್ಯ ಹಸ್ತ ನನ್ನ ಮಸ್ತಕದ ಮೇಲಿದೆ, ನಿರ್ವಿಘ್ನ ಭವ ಸೇವಾಧಾರಿ ಭವ, ಇದೆಲ್ಲ ಸ್ಮೃತಿಗೆ ರಿವೈಸ್ ಮಾಡ್ಕೊಳ್ಳಿ. अच्छा बाप दादा को बच्चों को देख खुशी होती है, समय टू लेट के पहले अपने वर्षे के अधिकारी बन गए हैं. ಬಾಪ್ ದಾದವರಿಗೆ ಮಕ್ಕಳನ್ನ ನೋಡಿ ಖುಷಿ ಆಗುತ್ತೆ. ಈ ಸಮಯ ಟೂ ಲೇಟ್ಗಿಂತ ಮುಂಚೆ ಬಾಬೋರ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಿ. इसलिए यहाँ आए हुए सर्व परिवार की तरफ से व अपने अपने सेंटरों पर रहने वाले सभी बच्चों की तरफ से भी ಬಾಪ್ ದಾದಾ ಆಪ್ ಸಬ್ಕೋ ಮುಬಾರಕ್ ದೇ ರಹೆ ಹೇ. ಆದ್ದರಿಂದ ಇಲ್ಲಿಗೆ ಬಂದಿದ್ದೀರಿ ಸರ್ವ ಪರಿವಾರದವ್ರ ಕಡೆಯಿಂದ,
ಅಂದ್ರೆ ಇಡೀ ಬ್ರಾಹ್ಮಣ ಪರಿವಾರದ ಕಡೆಯಿಂದ, ನಿಮ್ಮ ಸೆಂಟ್ರಲ್ ಇರೋರ್ ಕಡೆಯಿಂದ, ಎಲ್ಲ ಮಕ್ಕಳ ಕಡೆಯಿಂದನೂ ಬಾಪ್ ದಾದವರು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಹೊಸ ಮಕ್ಕಳಲ್ವಾ. ಅಭಿ ಆಪ್ ಏ ಕಮಾಲ್ ಕರ್ನಾ ಹಿಮ್ಮತ್ ಹೇ. ಈಗ ನೀವೆಲ್ಲರೂ ಒಂದ್ ಚಮತ್ಕಾರ ಮಾಡ್ಬೇಕು. ಸಾಹಸ ಇದೆಯಾ ಹೇಳಿ, ಸಾಹಸ ಇದೆಯಾ? ಆಪ್ ಲೋಗ್ ಪೆಹ್ಲೆ ಸೆ ಹಿ ನಿರ್ವಿಘ್ನ ರಹೆ. ಬಾಬಾ ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ನೋಡಿ. ನೀವು ಮೊದ್ಲಿಂದನೇ ನಿರ್ವಿಘ್ನವಾಗಿರಿ. ಯಾಕೆಂದ್ರೆ ಸಂಸ್ಕಾರಗಳ ವಿಘ್ನಗಳು, ಎಷ್ಟೊಂದು ವಿಘ್ನಗಳು ಯಜ್ಞದಲ್ಲಿ, ಯಜ್ಞದಲ್ಲಿ, ಸಂಘಟನೆಯಲ್ಲಿ, ಸೇವೆಯಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಒಂದ್ ಕೆಲ್ಸ ಮಾಡಿ, ಚಮತ್ಕಾರ ಮಾಡಿ. ಏನು ಅಂದ್ರೆ ಮೊದ್ಲಿಂದನೇ ನೀವು ನಿರ್ವಿಘ್ನವಾಗಿರಿ. ನಿಶ್ಚಯ ಆಗೋ ನಶೆಯಲ್ಲಿ ನಂಬರ್ 1 ಹೋಗಿ. ಬಾಪ್ ದಾದವರಿಗೆ ಖುಷಿ ಆಗುತ್ತೆ. ಪುರಾನೆ ತೋ ಪುರಾನ ಹೈ ಲೇಕಿನ್ ನಯೇ ಥೋಡೆ ಸಮಯ ಮೇ ಕಮಾಲ್ ದಿಖಾಯೆಂಗೆ. ಬಾಬಾ ಹೇಳ್ತಾರೆ ಬಾಪ್ ದಾದವ್ರಿಗೆ ಖುಷಿ ಇದೆ, ಹಳಬರಂತೂ ಹಳಬ್ರು, ಆದ್ರೆ ಹೊಸಬರು ಸ್ವಲ್ಪ ಸಮಯದಲ್ಲಿ ಚಮತ್ಕಾರವನ್ನ ತೋರಿಸ್ತೀರಿ. अच्छा अभी बाप दादा चाहे नए हैं चाहे पुराने हैं, सभी को 1 सेकंड का कार्य देते हैं. ಈಗ ಬಾಪ್ ದಾದವರು ನೀವು ಹೊಸಬರಾಗಿರಿ ಅಥವಾ ಹಳಬರಾಗಿರಿ, ಎಲ್ಲರಿಗೂ 1 ಸೆಕೆಂಡಿನ ಕಾರ್ಯವನ್ನ ಕೊಡ್ತಾರೆ. ಏನ್ ಕಾರ್ಯ ಕೊಡ್ತಾರೆ ಬಾಬಾ ಅವರು? सभी अभी अभी 1 सेकंड में अपने आप को और सभी संकल्प से दूर कर 1 सेकंड में अपने को ಬಿಂದು ರೂಪ್ ಮೇ ಸ್ಥಿತ್ ಕರ್ ಸಕ್ತೆ ಹೋ, ಕರೆಂಗೆ. ಎಲ್ಲರೂ ಈಗೀಗ 1 ಸೆಕೆಂಡ್ ಅಲ್ಲಿ, ಈಗೀಗ್ಲೇ ಅನುಭವ ಮಾಡಿ. ಈಗೀಗ 1 ಸೆಕೆಂಡ್ ಅಲ್ಲಿ ತನ್ನನ್ನ ತಾನು ಹಾಗೂ ಎಲ್ಲ ಸಂಕಲ್ಪಗಳಿಂದ ಮುಕ್ತಗೊಳಿಸಿ 1 ಸೆಕೆಂಡ್ ಅಲ್ಲಿ ನಿಮ್ಮ ಬಿಂದು ರೂಪದಲ್ಲಿ ನೀವು ಸ್ಥಿತ ಆಗಕ್ಕಾಗುತ್ತಾ? ನೋಡಿ, ತನ್ನ ನಿಜ ಸ್ವರೂಪ ಬಿಂದು ಸ್ವರೂಪದಲ್ಲಿ ನಾನು ಸ್ಥಿರ ಆಗಕ್ಕಾಗುತ್ತಾ? ಆಗುತ್ತಾ? 1 ಸೆಕೆಂಡ್ ಅಲ್ಲಿ ನಾನು ಬಿಂದು ಆಗಿದ್ದೀನಿ. ಇನ್ನೇನು ಸಂಕಲ್ಪ ಇಲ್ಲ, ಕೇವಲ ನಾನು ಬಿಂದು ಆತ್ಮ ಅಷ್ಟೇನೆ. ಡ್ರಿಲ್ ಕರಾಯಿ. जिसने सेकंड में अपने को बिंदु ಸ್ಥಿತಿ में स्थित किया वह हाथ उठाओ. ಬಾಬಾ ಹೇಳ್ತಾರೆ ಡ್ರಿಲ್ ಮಾಡಿಸಿದ್ರು ಬಾಬಾ ಅವರು. 1 ಸೆಕೆಂಡ್ ಅಲ್ಲಿ ಯಾರು ತನ್ನನ್ನ ತಾನು ಬಿಂದು ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ತಿ ಅವ್ರ ಕೈ ಎತ್ತಿ. सेकंड में लगाया, अच्छा अब ये प्रैक्टिस 15 दिन, सारे दिन में हर घंटे में 1 सेकंड में बिंदु लगाओ. ये प्रैक्टिस हर एक करना और वहां वातावरण में रहकर अपने कार्य में रहते चेक करना कि 1 सेकंड में बिंदु रूप में सफलता मिली. ಬಾಬಾ ಹೇಳ್ತಾರೆ ಸೆಕೆಂಡ್ ಅಲ್ಲಿ ಒಳ್ಳೇದು. ಈಗ ಪ್ರಾಕ್ಟೀಸ್ ಮಾಡಿ 15 ದಿನ. ಬಾಬಾ ಎಲ್ಲದಕ್ಕೂ ಅವಧಿ ಕೊಟ್ಟಿರ್ತಾರೆ, ಪ್ರತಿ ಒಂದಕ್ಕೂ. ಬಾಬಾ ಹೇಳ್ತಾರೆ 15 ದಿನ, ಇಡೀ ದಿನ ಪ್ರತಿ ಗಂಟೆಯಲ್ಲಿ 1 ಸೆಕೆಂಡು ಬಿಂದು ಇಡಿ. ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಬ್ರು ಮಾಡಿ. ಮತ್ತೆ ಅಲ್ಲಿಯ ವಾತಾವರಣದಲ್ಲಿದ್ದು, ನೀವು ಎಲ್ಲಿದ್ದೀರಾ ಅಲ್ಲಿ ವಾತಾವರಣದಲ್ಲಿದ್ದು ನಿಮ್ಮ ಕಾರ್ಯಗಳನ್ನ ಮಾಡ್ತಾ ಚೆಕ್ ಮಾಡ್ಕೊಳ್ಳಿ. ಹೌದಾ, ನಾನು 1 ಸೆಕೆಂಡ್ ಅಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗಕ್ಕಾಗುತ್ತಾ? ನನಗೆ ಅದ್ರಲ್ಲಿ ಸ್ಥಿತ ಆಗೋ ಸಫಲತೆ ಸಿಗುತ್ತಾ? ಏಕೆಂದ್ರೆ यहाँ तो वायुमंडल भी है लेकिन अपने अपने स्थान में रहते सेकंड में बिंदु स्वरूप में स्थित हो सकते हैं. ಬಾಬಾ ಹೇಳ್ತಾರೆ ಏಕೆಂದ್ರೆ ಇಲ್ಲಂತೂ ವಾತಾವರಣ ಇದೆ, ಸೆಕೆಂಡ್ ಅಲ್ಲಿ ಬಿಂದು ಆಗ್ಬಿಡ್ತೀರಿ. ಬಾಬಾ ಅವ್ರ ಸನ್ಮುಖದಲ್ಲಿ ಈ ಬ್ರಾಹ್ಮಣ ಪವಿತ್ರ ಪರಿವಾರದ ಸಂಘಟನೆಯಲ್ಲಿ ಕೂತಿರ್ತೀರಿ, ಇಲ್ಲಿ ಈಸಿ. ಇಲ್ಲಿಂದ ಹೊರಗಡೆ ನಿಮ್ಮ ವಾತಾವರಣದಲ್ಲಿ ನಿಮ್ಮ ಸ್ಥಾನದಲ್ಲಿದ್ದು ಸೆಕೆಂಡ್ ಅಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಕ್ಕಾಗತ್ತಾ? ಈ ಅಭ್ಯಾಸ ಮಾಡಿ. ಏಕೆಂದ್ರೆ ಬಾಪ್ ದಾದಾನೇ ಬತಾ ದಿಯಾ ಹೈ, जितना आगे चलते जाएंगे उतना 1 सेकंड में बिंदु स्थिति में स्थित होने की ಅವಶ್ಯಕತಾ ಪಡೆಗಿ. ಬಾಬಾ ಹೇಳ್ತಾರೆ ಇದನ್ನ ನಾನು ಮೊದಲೇ ತಿಳಿಸ್ಬಿಟ್ಟಿದ್ದೀನಿ ಮಕ್ಕಳೇ. ಎಷ್ಟು ನೀವು ಮುಂದುವರಿತಾ ಹೋಗ್ತಿರೋ ಅಷ್ಟು 1 ಸೆಕೆಂಡ್ ಅಲ್ಲಿ ಬಿಂದು ಸ್ಥಿತಿಯಲ್ಲಿ ಸ್ಥಿತ ಆಗೋ ಅವಶ್ಯಕತೆ ಬರುತ್ತೆ. ಆದ್ದರಿಂದ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸ್ಥಾನದಲ್ಲಿ ರಿಪೋರ್ಟ್ ಟೀಚರಿಗೆ ಬರೆದು ಕೊಡ್ಬೇಕು. ಈ ಚಾರ್ಟ್ ಅನ್ನ ನಿಮ್ ಟೀಚರಿಗೆ ಬರೆದು ಕೊಡ್ಬೇಕು. फिर टीचर्स द्वारा चाहे यहाँ है या नहीं भी है, सभी क्लासेस के लिए ये होमवर्क है. इनकी रिजल्ट बाप दादा के पास आएगी तो देख लेंगे. इससे पता पड़ेगा आप 108 या 16,000 की माला उसके अधिकारी है. ಬಾಬಾ ಹೇಳ್ತಾರೆ ಟೀಚರ್ ಇಲ್ಲಿ ಇವಾಗ ಸನ್ಮುಖದಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ಎಲ್ಲಿದ್ರು ಮುರಳಿ ಕೇಳ್ತಾ ಇದೀರಿ ಅಲ್ಲ.
ಬಾಬಾ ಹೇಳ್ತಾರೆ ಎಲ್ಲ ಕ್ಲಾಸ್ ಇರೋರಿಗೂ, ಎಲ್ಲ ಸೆಂಟ್ರಲ್ ಇರೋರಿಗೂ ಬಾಬಾ ಅವ್ರು ಹೋಮ್ವರ್ಕ್ ಕೊಡ್ತಾ ಇದ್ದಾರೆ. ಇದರ ರಿಸಲ್ಟ್ ನಿಮ್ಮ ಟೀಚರಿಗೆ ಕೊಡಬೇಕು. ಟೀಚರ್ ಬಾಪ್ ದಾದವ್ರ ಹತ್ರ ತಲುಪಿಸ್ತಾರೆ. ಆವಾಗ ಗೊತ್ತಾಗುತ್ತೆ ನೀವು 108 ಮಣಿ ಮಾಲೆಯಲ್ಲಿ ಬರೋರು 16,000ನ ಇದಕ್ಕೆ ಯಾವ್ದಕ್ಕೆ ನೀವು ಅಧಿಕಾರಿ ಅನ್ನೋದು ಈ ಅಭ್ಯಾಸದಿಂದ ಗೊತ್ತಾಗುತ್ತೆ. ಸೆಕೆಂಡ್ ಮೇ ರೋಜ್ ಕಿ ದಿನಚರ್ಯಾ ಮೇ ಕಿತನಾ ಸಫಲ್ ಹುಯಿ. ಒಂದು ಸೆಕೆಂಡ್ ಅಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗೋ ಅಭ್ಯಾಸದಲ್ಲಿ ಇಡೀ ದಿನದ ದಿನಚರಿಯಲ್ಲಿ ಎಷ್ಟು ಸಫಲ ಆಗಿದ್ದೀನಿ ಅದರಿಂದ ಗೊತ್ತಾಗುತ್ತೆ. ಆಪ್ ಕಿಸ್ ಯೋಗ್ಯ ಹೇ, ನೀವು ಯಾವುದಕ್ಕೆ ಯೋಗ್ಯರು, 108 16,108 ನೀವು ಯಾವುದಕ್ಕೆ ಯೋಗ್ಯರು ಅನ್ನೋದು ಗೊತ್ತಾಗುತ್ತೆ. क्योंकि अभी हाथ उठाएंगे कौन अपने को समझते प्रैक्टिकल धारणा में कि मैं 100 वाट 16,000 की माला में आएंगे तो सब उठा देंगे. इसलिए आप सिर्फ रिजल्ट लिखना उससे समझ जाएंगे. ಈಗ ನಿಮ್ಗೆ ಏನಾದ್ರೂ ಕೈ ಎತ್ತಿಸ್ತಾರೆ ಬಾಬೋರು, ಯಾರು ತಿಳ್ಕೊತೀರಿ? ಯಾರು ಪ್ರಾಕ್ಟಿಕಲ್ ಧಾರಣೆಯಲ್ಲಿ ಇದೀರಿ? 108 ಮಣಿ ಆಗೋರು, 16,000 ಮಣಿ ಆಗೋರು, ನೀವು ಕೈ ಎತ್ರಿ ಅಂದ್ರೆ ಎಲ್ಲಾರು ಎತ್ ಬಿಡ್ತೀರಾ ಇವಾಗ. ಆದ್ದರಿಂದ ನೀವು ರಿಸಲ್ಟ್ ಬರೀರಿ, ನೀವು ಕೈ ಎತ್ತೋದು ಬೇಡ. ನೀವು ಏನು ಅನ್ನೋ ಸತ್ಯವಾದ ರಿಪೋರ್ಟ್ ರಿಸಲ್ಟ್ ಕೊಡಿ, ಬಾಬೋರು ತಿಳ್ಕೊಂಡ್ಬಿಡ್ತಾರೆ ನೀವು ಯಾವ್ದ್ರಲ್ಲಿ ಬರೋರು ಅಂತ. क्योंकि दादियां मानो नाम देती तो कोई समझते हम भी आ सकते हैं ना, तो इस रिपोर्ट से पता पड़ जाएगा. ಈಗ ದಾದಿಗಳು ಬಾಬಾ ಇಂಥವ್ರು 16,108 ಬರ್ಬೋದು ಅಂತ 108 ಬರ್ಬೋದು ಅಂತ ಕೊಟ್ರು ಹೆಸರು. ಇನ್ನು ಉಳಿದವ್ರಿಗೆ ಏನ್ ಬರುತ್ತೆ? ಹಾಗಾದ್ರೆ ನಾನೇನ್ ಬರಕ್ಕಾಗಲ್ವಾ? ಅವ್ರು ಮಾತ್ರ ಬರ್ಬೋದಾ? ಅವ್ರು ಯಾರು? ಅವ್ರೆಷ್ಟು ವರ್ಷದವರು? 108 ದಾದಿಗಳಿಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ರಿಸಲ್ಟ್ ಹೇಳ್ಬೇಡಿ, ದಾದಿಗಳು ಯಾರ ಹೆಸರು ಕೊಡೋದ್ ಬೇಕಾಗಿಲ್ಲ, ನೀವು ನಿಮ್ಮ ರಿಪೋರ್ಟ್ ಕೊಡಿ. ನೀವು ಎಷ್ಟು ಅಶರೀರಿ ಆದ್ರಿ, ಎಲ್ಲ ವಾತಾವರಣದ ಮಧ್ಯದಲ್ಲಿದ್ದು ಅದರ ಆಧಾರದ ಮೇಲೆ ನನಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಸ್ ರಿಪೋರ್ಟ್ ಸೆ ಪತಾ ಪಡ್ ಜಾಯೇಗಾ. ಬಾಪ್ ದಾದಾ ಪೂछते सदा सेकंड में जो रूप अनुभव करने चाहो वह कर सकते हो. ಸೆಕೆಂಡ್ ಮೇ ಬಾಪ್ ದಾದವ್ರು ಮತ್ತೆ ಕೇಳ್ತಾ ಇದ್ದಾರೆ, ನೀವು ಸದಾ ಒಂದು ಸೆಕೆಂಡ್ ಅಲ್ಲಿ ಯಾವ ರೂಪನ ಅನುಭವ ಮಾಡಕ್ ಬಯಸ್ತಿರೋ ಅದನ್ನ ಮಾಡ್ಬೋದಾ? ಸೆಕೆಂಡ್ ಅಲ್ಲಿ ಅನಾದಿ ರೂಪ ಇರ್ಬೋದು, ಆದಿ ದೇವತಾ ರೂಪ ಇರ್ಬೋದು, ಮಧ್ಯದ ಪೂಜನೀಯ ರೂಪ ಇರ್ಬೋದು, ಸಂಗಮಯುಗಿ ಬ್ರಾಹ್ಮಣ ಇರ್ಬೋದು, ಸೂಕ್ಷ್ಮ ಲೋಕದ ಫರಿಷ್ಠ ಇರ್ಬೋದು, ಯಾವುದೇ ರೂಪ ನಮ್ಮ ನಿಜ ಸ್ವರೂಪಗಳು ಇದರಲ್ಲಿ 1 ಸೆಕೆಂಡ್ ಅಲ್ಲಿ ಸ್ಥಿತ ಆಗಕ್ಕಾಗತ್ತಾ? ಯಾಕೆಂದ್ರೆ ಬಾಬೋರ್ ಲಾಸ್ಟ್ ಸಂಡೇ ಮುರಳಿ 5 ಸ್ವರೂಪನ ಗಂಟೆಗೊಂದು ಬಾರಿ 24 ಸಲ ಅವಶ್ಯಕವಾಗಿ ಅಭ್ಯಾಸ ಮಾಡಕ್ ಹೇಳಿದ್ರು. ಪ್ರತಿಯೊಬ್ರು ನಾವು ನಮ್ಮನ್ನೇ ನೋಡ್ಕೋಬೇಕು, ನಾನೆಷ್ಟು ಅದರ ಪ್ರಾಕ್ಟೀಸ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. 5 स्वरूप जो सुनाए थे वह भी जब चाहो तब सेकेंड में स्वरूप बन सकते हो. 5 ಸ್ವರೂಪ ಏನ್ ಹೇಳಿದ್ದೆ ಅದರಲ್ಲೂ ನೀವು ಯಾವಾಗ ಬೇಕೋ 1 ಸೆಕೆಂಡ್ ಅಲ್ಲಿ ಆ ಸ್ವರೂಪದಲ್ಲಿ ಸ್ಥಿತ ಆಗಕ್ಕಾಗತ್ತಾ? प्रैक्टिस करके अपने आप को मालूम पड़े मैं जो हूँ उस स्थिति में सेकेंड में रह सकता हूँ. ಪ್ರಾಕ್ಟೀಸ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾರಾಗಿದ್ದೀನಿ, ನಾನು ಯಾವ ಸ್ಥಿತಿಯಲ್ಲಿ 1 ಸೆಕೆಂಡಲ್ಲಿ ನಾನು ಸ್ಥಿತ ಆಗ್ಬೋದು, ಅಥವಾ ನನಗೆ ಸೆಕೆಂಡಿಗಿಂತ ಜಾಸ್ತಿ ಸಮಯ ತಗೊಳುತ್ತಾ, ಇದನ್ನು ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಬಾಕಿ ಬಾಪ್ ದಾದಾ ಖುಷ್ ಹೇ, ಹಾತ್ ಉಠಾನೆ ಮೇ ಮೆಜಾರಿಟಿ ಹಾತ್ ಉಠಾತೆ ಹಿ. ಬಾಪ್ ದಾದವರಿಗಂತೂ ಖುಷಿ ಇದೆ, ಯಾಕೆಂದ್ರೆ ಕೈ ಎತ್ತೋದ್ರಲ್ಲಿ ಎಲ್ಲರೂ ಮುಂದೆ ಅಲ್ಲ. ಈಗ ಅಭಿ ಯಾ ಹಾತ್ ಉಠಾಯ लेकिन अभ्यास करते करते ऐसे हो जाएगा जैसे अभी द्वापर कलयुग के अभ्यास में देह अभिमान में आना नेचुरल हो गया है. ऐसे जिस स्वरूप में स्थित होने चाहो वह ऐसा इजी हो जाए क्योंकि समय ऐसे आने वाला है. ಬಾಬಾ ಹೇಳ್ತಾರೆ ಅಭ್ಯಾಸ ಆ ತರ ಮಾಡ್ಬೇಕು. ನೀವು ಯಾವ ತರ ಅಭ್ಯಾಸ ಮಾಡ್ಬೇಕು? ಅಭ್ಯಾಸ ಮಾಡ್ತಾ ಮಾಡ್ತಾ ಈ ತರ ಅನುಭವ ಬರ್ಬೇಕು. ಹೇಗೆ ದ್ವಾಪರ ಕಲಿಯುಗದ ಅಭ್ಯಾಸ ದೇಹಾಭಿಮಾನದಲ್ಲಿ ಬರೋದು ನಿಮ್ಗೆ ಎಷ್ಟು ನ್ಯಾಚುರಲ್ ಆಗ್ಬಿಟ್ಟಿದೆಯಲ್ಲ, ಅದೇ ತರ ಯಾವ ಸ್ವರೂಪದಲ್ಲಿ ಸ್ಥಿತ ಆಗಕ್ ಬಯಸ್ತಿರೋ ಆ ಸ್ವರೂಪದಲ್ಲಿ ಸ್ಥಿತ ಆಗೋದು ಈಸಿ ಆಗ್ಬಿಡ್ಬೇಕು, ಸಹಜ ನ್ಯಾಚುರಲ್ ಆಗ್ಬೇಕು. ಯಾಕೆಂದ್ರೆ ಸಮಯ ಅಂತದೇ ನಿಮ್ ಮುಂದೆ ಬರ್ತಾ ಇದೆ. जिसमें आपको इस अभ्यास की आवश्यकता पड़ेगी. ಅಂತಹ ಸಮಯ ಬರುತ್ತೆ ಮಕ್ಕಳೇ, ಈ ಅಭ್ಯಾಸದ ಅವಶ್ಯಕತೆ, ಅಭ್ಯಾಸ ಬಹಳ ಕಾಲದ ಅಭ್ಯಾಸದ ಅವಶ್ಯಕತೆ ಬರುತ್ತೆ. तो ये अभ्यास
हर एक अपने अपने कार्य में होते करते रहो और रिजल्ट अपनी निमित्त ಟೀಚರ್ಸ್ को देते रहो. ಈ ಅಭ್ಯಾಸ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕಾರ್ಯದಲ್ಲಿ ನೀವು ಎಲ್ಲಿದ್ದೀರಿ, ಯಾವ ವಾತಾವರಣ, ಯಾವ ಕಾರ್ಯ ಎಲ್ಲಿದ್ದೀರೋ ಅದನ್ನು ಮಾಡ್ತಾ ಹೋಗಿ रिजल्ट ಅನ್ನ ನಿಮಿತ್ತ ಟೀಚರ್ಸ್ಗೆ ಕೊಡ್ತಾ ಇರಿ. तो इस वर्ष की समाप्ति में प्रैक्टिस करते रहना. ಈ ವರ್ಷದ ಸಮಾಪ್ತಿವರೆಗೂ, ಏಕೆಂದ್ರೆ ಇದು ಹೊಸ ವರ್ಷ, ಒಂದು ವರ್ಷದ ಹೋಮ್ವರ್ಕ್ ಇದು. ಈ ವರ್ಷದ ಸಮಾಪ್ತಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಆಪ್ನೆ ಆಪೇ ಹಿ ಕರೋ, ಅಪ್ನಾ ಟೀಚರ್ ಬಿ ಆಪ್ ಬನೋ. ನಿಮ್ಗೆ ಯಾರೋ ದಿನ ಇಲ್ಲಿ ಹೇಳಬೇಕು 5 ಸ್ವರೂಪದ ಅಭ್ಯಾಸ ಮಾಡುವಂತ ಇನ್ಯಾರೋ ನೆನಪಿಸ್ಕೊಡ್ಬೇಕಿಲ್ಲ. ನಿಮಗೆ ನೀವೇ ಮಾಡಿ, ನಿಮಗೆ ಟೀಚರ್ ನೀವೇ ಆಗಿ. लेकिन रिजल्ट दिखाने के लिए अपना चार्ट देते रहेंगे तो अटेंशन रहेगा. ಆದ್ರೆ ರಿಸಲ್ಟ್ ಟೀಚರ್ಗೆ ಬರ್ಕೊಡ್ಬೇಕು. ಯಾಕೆ ಬರ್ಕೊಡ್ಬೇಕು ಅದನ್ನು? ನೀವು ಚಾರ್ಟ್ ಕೊಡ್ತಾ ಇದ್ರೆ ನಿಮ್ಗೆ ಅಟೆನ್ಷನ್ ಇರುತ್ತೆ. ऐसा अनुभव करो जैसे हाथ को जहां चाहो ठहरा सकते हो ना. ऐसे मन को जिस स्थिति में रहने चाहो उस स्थिति में रहे. ಬಾಬಾ ಹೇಳ್ತಾರೆ ಯಾವ ತರ ನಿಮಗೆ ಅನುಭವ ಆಗ್ಬೇಕು, ಈ ಕೈಯನ್ನ ಎಲ್ಲಿ ಎತ್ತಿ ಯಾವ ಪೊಸಿಷನ್ ಅಲ್ಲಿ ನಿಲ್ಲಿಸ್ಬೇಕನ್ಸುತ್ತೋ ಆ ಪೊಸಿಷನ್ ಅಲ್ಲಿ ನಿಲ್ಲಿಸ್ತೀರಿ ಅಲ್ವಾ ಈ ಕೈನ. ಅದೇ ತರ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕು, ಸ್ಥಿರಗೊಳಿಸ್ಬೇಕು, ಆ ಸ್ಥಿತಿಯಲ್ಲಿ ಸ್ಥಿರ ಆಗ್ಬೇಕು. ಮಹಾಮಂತ್ರದ ನೆನಪಾರ್ಥ ಮನ್ಮನಾಭವ ಇದೆ. ಮನಸ್ಸಿನ ಡ್ರಿಲ್, ಇದರಲ್ಲಿ ಸಫಲತೆ ಎಷ್ಟು ಅದನ್ನ ನೀವು ಅನುಭವ ಮಾಡಿ. ನಮಗೆ ಗೊತ್ತಾಗುತ್ತೆ ನನ್ನ ಮನಸ್ಸು ಎಷ್ಟು ಕಂಟ್ರೋಲಿಗೆ ಬಂದಿದೆ, ಎಷ್ಟು ಸೆಕೆಂಡಲ್ಲಿ ಎಲ್ಲ ಪರಿಸ್ಥಿತಿಯಲ್ಲೂ ಸ್ಥಿತ ಆಗುತ್ತೆ. ಇದು ನೀವು ಅನುಭವ ಮಾಡಿ. बाप दादा यही चाहते एक एक बच्चा अभी संगम युग का सुख, संगम युग की प्राप्तियां, हर प्राप्ति के अनुभवी बने. ಬಾಪ್ ದಾದವ್ರು ಇದನ್ನೇ ಬಯಸ್ತಾರೆ. ನನ್ನ ಒಂದೊಂದು ಮಕ್ಕಳು ಈಗ ಸಂಗಮ್ ಯುಗದ ಸುಖ, ಸಂಗಮ್ ಯುಗದ ಪ್ರಾಪ್ತಿ, ಪ್ರತಿ ಒಂದು ಪ್ರಾಪ್ತಿಯ ಅನುಭವ ಮಾಡಲಿ. अपने आप को चेक करना, हर प्राप्ति, हर शक्ति, हर ज्ञान के राज को, योग की हर विधि को, धारणा में भी हर धारणा में अनुभवी बना हूँ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ಚೆಕ್ ಮಾಡಕ್ ಹೋಗ್ಬೇಡಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲಾ ಪ್ರಾಪ್ತಿ, ಬಾಬನ ಎಲ್ಲಾ ಪ್ರಾಪ್ತಿ, ಎಲ್ಲಾ ಶಕ್ತಿ, ಎಲ್ಲಾ ಜ್ಞಾನದ ರಹಸ್ಯ, ಎಲ್ಲಾ ಯೋಗದ ವಿಧಿ, ಧಾರಣೆಯಲ್ಲಿ ಪ್ರತಿಯೊಂದು ಧಾರಣೆಗಳು ಎಲ್ಲದರ ಅನುಭವಿ ನಾನಾಗಿದ್ದೀನ. अपनी सारी चेकिंग करते रहो और आगे से आगे बढ़ाते रहो. ನಿಮ್ಮನ್ನು ಎಲ್ಲ ರೀತಿ ಚೆಕಿಂಗ್ ಮಾಡ್ಕೊಳ್ತಾ ಇರಿ. ಸ್ವ ಚೆಕಿಂಗ್, ಸ್ವದರ್ಶನ ಚಕ್ರಧಾರಿ. ಬಾಬಾ ಹೇಳ್ತಾರೆ ಮುಂದೆ ಮುಂದೆ ಮುಂದುವರಿತಾ ಹೋಗಿ, ನಿಮ್ಮನ್ನು ಮುಂದುವರಿಸ್ಕೊಳ್ತಾ ಹೋಗಿ. तो आज बाप दादा चेकिंग और प्राप्ति इसको चेक करने के लिए कह रहे हैं. ಇವತ್ತು ಬಾಪ್ ದಾದವರು ನಿಮ್ಮ ಚೆಕಿಂಗ್ ಮತ್ತು ಪ್ರಾಪ್ತಿ ಇದನ್ನ ಚೆಕ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. कोई भी प्राप्ति में कम हो गए तो ड्रामा अनुसार परीक्षाएं भी समय अनुसार वही आएगी. ಅಂಡರ್ಲೈನ್ ಅಟೆನ್ಷನ್. ಈ ಮಾತಿನ ಬಗ್ಗೆ ನಾವು ಮಕ್ಕಳು ಇಟ್ಕೋಬೇಕೇನಂದ್ರೆ, ನಿಮಗೆ ಏನೇ ಪ್ರಾಪ್ತಿ ಕಮ್ಮಿ ಇದೆ ಅಂದ್ರೆ ಡ್ರಾಮಾ ಅನುಸಾರ, ಪರೀಕ್ಷೆ ಸಮಯ ಅನುಸಾರ ಅದೇ ಬರುತ್ತೆ. ಯಾವ ಶಕ್ತಿ ಕಮ್ಮಿ ಇದೆ, ಯಾವ ಜ್ಞಾನ ಕಮ್ಮಿ ಇದೆ, ಯಾವ ಗುಣ ನಮ್ಮಲ್ಲಿ ಕಮ್ಮಿ ಇದೆ, ಅದಕ್ಕೆ ತಕ್ಕಂತೆ ಪರೀಕ್ಷೆಗಳು ಸಮಯ ಅನುಸಾರ ಬರ್ತಾ ಇರುತ್ತೆ. इसीलिए सब सब्जेक्ट में संपन्न और संपूर्ण की चेकिंग करो और चेंज करो. ಆದ್ದರಿಂದ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಸಂಪನ್ನರು ಸಂಪೂರ್ಣರಾಗಿ ಚೆಕಿಂಗ್ ಮಾಡ್ಕೊಳ್ಳಿ, ಜೊತೆಗೆ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಚೆಕಿಂಗ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನನಗೆ ಯಾವ ಪ್ರಾಪ್ತಿ ಕಮ್ಮಿ ಇದೆ, ಯಾವ ಶಕ್ತಿ ಕಮ್ಮಿ ಇದೆ, ಯಾವ ಗುಣ ಕಮ್ಮಿ ಇದೆ, ಅದನ್ನ ಚೇಂಜ್ ಮಾಡ್ಕೊಳ್ತಾ ಹೋಗಿ. आज के दिन बाप दादा आप सबके साधारण स्वरूप में भी आपके भविष्य का रूप, प्राप्तियों का रूप देख रहे हैं. ಇವತ್ತಿನ ದಿನ ಬಾಪ್ ದಾದಾ ನಿಮ್ಮೆಲ್ಲರ ಸಾಧಾರಣ ಈ ಸ್ವರೂಪದಲ್ಲಿ ನೋಡಿ, ಸಂಗಮ ಯೋಗಿ ಸ್ವರೂಪ ನಮ್ದು ಸಾಧಾರಣ ಸ್ವರೂಪದಲ್ಲಿ, ಈ ಸ್ವರೂಪದಲ್ಲೇ ನಿಮ್ಮ ಭವಿಷ್ಯ ರೂಪ, ಪ್ರಾಪ್ತಿಯ ರೂಪವನ್ನ ನೋಡ್ತಾ ಇದ್ದಾರೆ. ಅಚ್ಚಾ ಸಬಿ ತರಫ್ಗೆ ಸಿಕ್ಕಿಲ್ಲದೆ ಬಾಪ್ ದಾದಾಕ್ಕೆ ದಿಲ್ ತಖ್ತ್ ನಶೀನ್. ಒಳ್ಳೆದು, ಎಲ್ಲ ಕಡೆಯ ಅಗಲಿ ಸಿಕ್ಕಿರೋ ಮಕ್ಕಳು ಬಾಪ್ ದಾದವರ ಹೃದಯ ಸಿಂಹಾಸನಧಾರಿಗಳು, ಬಾಪ್ ದಾದವರ ಆಜ್ಞಾಕಾರಿಗಳು, ಪ್ರಾಮಾಣಿಕವಾಗಿ ನಡೆಯೋರು, ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ ದಾದವರ
ಬಹಳ ಬಹಳ ಹೃದಯದ ಪ್ರೀತಿ ಹಾಗೂ ಬಾಪ್ ದಾದವರ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಬಾಪ್ ದಾದವರು ಎಲ್ಲ ಮಕ್ಕಳನ್ನು ನೋಡಿ ಬಾಪ್ ದಾದವರಿಗೆ ಖುಷಿ ಆಗುತ್ತೆ, ಇಷ್ಟೊಂದು ಖುಷಿ ಆಗುತ್ತೆ. ಬೇಹದ್ದಿನ ತಂದೆಗೆ ವಾಹ್ 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 ಮಕ್ಕಳೇ ವಾಹ್. सारा ही साल निर्विघ्न और खुश मिजाज रहना. ಇಡೀ ವರ್ಷ, ಇಡೀ ಪೂರ್ಣ ವರ್ಷ ನಿರ್ವಿಘ್ನ ಹಾಗೂ ಖುಷಿಯಾಗಿರಿ. अपनी चलन और चेहरे से सबको खुशी और मुस्कुराहट सी करना. ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಎಲ್ಲರಿಗೂ ಖುಷಿ ಹಾಗೂ ಮುಗುಳ್ನಗೆಯನ್ನ ಕಲಿಸ್ಕೊಡಿ. ಸದಾ ಹಾರ್ತಾ ಇರಿ, ಬೇರೆಯವರನ್ನು ಹಾರಿಸ್ತಾ ಇರಿ. ನಡೆಯೋದಲ್ಲ ಹಾರೋದು. ಹಾರುವ ಕಳೆ ಎಲ್ಲರಿಗೂ ಪ್ರಿಯ. ಸೊ ಹಾರ್ತಾ ಹಾರ್ತಾ ಸಂದೇಶ ಕೊಡ್ತಾ ಹೋಗಿ, ಎಲ್ಲರಿಗೂ ಸಂದೇಶನೂ ಕೊಡಬೇಕು. सब आपको देख करके खुशी के झूले में झूलने लगे. ಎಲ್ಲರೂ ನಿಮ್ಮನ್ನ ನೋಡ್ತಾ ಹಾರ್ತಾ ಹಾರ್ತಾ ಫರಿಷ್ಠೆಗಳನ್ನ ನೋಡಿದ್ರೆ ಆಕಾಶದಲ್ಲಿ ಏನಾಗುತ್ತೆ? ಖುಷಿಯ ಉಯ್ಯಾಲೆಯಲ್ಲಿ ತೂಗಬೇಕು. ಹ್ಯಾಪಿ 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 ನ್ಯೂ ಇಯರ್. ಬಾಬವರು ಹ್ಯಾಪಿ 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 ನ್ಯೂ ಇಯರ್ ಹೇಳ್ತಾರೆ ಮಕ್ಕಳಿಗೆ. ಬಾಪ್ ದಾದವರಿಗೂ ನಾವೆಲ್ಲ ಮಕ್ಕಳದ್ದು ಹ್ಯಾಪಿ 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 ನ್ಯೂ ಇಯರ್. ಉಚ್ಚ ಓಂ ಶಾಂತಿ. ವರದಾನ. ಎಲ್ಲ ಬಾಬೋರ್ ಮಹಾವಾಕ್ಯ ಜೀರ್ಣ ಮಾಡ್ಕೊಳಕ್ ಬಹಳ ಶಕ್ತಿ ಬೇಕಾಗುತ್ತೆ. ಎಷ್ಟು ಧಾರಣೆಗಳಿದೆ. ईश्वरीय भाग्य में लाइट का क्राउन प्राप्त करने वाले सर्व प्राप्ति ಸ್ವರೂಪ ಭವ. ಈಶ್ವರೀಯ ಭಾಗ್ಯದಲ್ಲಿ ಲೈಟಿನ ಕ್ರೌನ್, ಬೆಳಕಿನ ಕಿರೀಟವನ್ನ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸರ್ವ ಪ್ರಾಪ್ತಿ ಸ್ವರೂಪ ಭವ. दुनिया में भाग्य की निशानी राजाई होती है, राजाई की निशानी ताज होता है. ಜಗತ್ತಲ್ಲಿ ಬಹುದೊಡ್ಡ ಭಾಗ್ಯ ಅಂದ್ರೆ ರಾಜ್ಯ ಅಧಿಕಾರಿಯಾಗೋದು. ರಾಜ್ಯ ಅಧಿಕಾರಿಯ ಚಿಹ್ನೆ ಕಿರೀಟ. ಹಾಗೆ ಈಶ್ವರೀಯ ಭಾಗ್ಯದ ಚಿಹ್ನೆನೂ ಲೈಟಿನ ಕಿರೀಟ. और इस क्राउन की प्राप्ति का आधार प्यूरिटी है. ಈ ಬೆಳಕಿನ ಕಿರೀಟದ ಪ್ರಾಪ್ತಿಗೆ ಆಧಾರ ಪವಿತ್ರತೆ. ಸಂಪೂರ್ಣ ಪವಿತ್ರ ಆತ್ಮಗಳು ಲೈಟಿನ ಕಿರೀಟಧಾರಿ ಆಗಿರೋದ್ರ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರ್ತಾರೆ. अगर कोई भी प्राप्ति की कमी है, लाइट का क्राउन स्पष्ट दिखाई नहीं देगा. ನಿಮಗೆ ಯಾವುದೇ ಪ್ರಾಪ್ತಿ ಕಡಿಮೆ ಇದೆ ಅಂದ್ರೆ ಲೈಟಿನ ಕ್ರೌನ್ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಯಾರಿಗೂ. ನೋಡಿ ಎಷ್ಟೊಂದು ಸಮೀಪದ ಸಂಬಂಧ ಇದೆ. ರಾಜ್ಯನೇ ದೊಡ್ಡ ಭಾಗ್ಯ. ರಾಜ್ಯದ ಚಿಹ್ನೆ ಕಿರೀಟ. ಅದು ಸತ್ಯ ತ್ರೇತಾಯುಗ ಇಡೀ ಕಲ್ಪದ್ದು. ಆದ್ರೆ ಈಶ್ವರೀಯ ಭಾಗ್ಯದ ಚಿಹ್ನೆ ಲೈಟಿನ ಕಿರೀಟ. ಈ ಲೈಟಿನ ಕಿರೀಟ ಪ್ರಾಪ್ತಿಗೆ ಆಧಾರ ಏನು? ಪ್ಯೂರಿಟಿ. ಸಂಪೂರ್ಣ ಪವಿತ್ರ ಆತ್ಮಗಳಿಗೆ ಲೈಟಿನ ಕಿರೀಟಧಾರಿಯಾಗಿರೋ ಕಾರಣ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದನೂ ಅವರು ಸಂಪನ್ನವಾಗಿರ್ತಾರೆ. ಎಷ್ಟು ಪವಿತ್ರತೆ ಅಷ್ಟು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರ್ತಾರೆ. ಯಾವುದೇ ಪ್ರಾಪ್ತಿ ಕಮ್ಮಿ ಇದೆ ನಮ್ಗೆ ಅಂದ್ರೆ ನಮ್ಮ ಕ್ರೌನ್, ಲೈಟಿನ ಕ್ರೌನ್, ಲೈಟ್ ಸ್ಪಷ್ಟವಾಗಿ ಕಾಣೋದಿಲ್ಲ, ಅದರ ಬ್ರೈಟ್ನೆಸ್ ಇರೋದಿಲ್ಲ. ಸ್ಲೋಗನ್. अपनी रूहानी स्थिति में स्थित रहने वाले ही ಮನ್ಸಾ ಮಹಾದಾನಿ है. ಯಾರು ತನ್ನ ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೋ ಅವರೇ ಮನ್ಸಾ ಮಹಾದಾನಿಗಳು. ಅವ್ಯಕ್ತ ಇಶಾರೆ. ಜ್ವಾಲಾ ಸ್ವರೂಪ್ ಸ್ಥಿತಿ ಮೇ ರಹ ಶಕ್ತಿಶಾಲಿ ಯಾದ್ ಕಾ ಅನುಭವ ಕರೋ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಅಭಿ अच्छा अच्छा कहते लेकिन अच्छा बनना है, ಪ್ರೇರಣಾ नहीं मिल रही है. ಈಗೆಲ್ಲ ಜ್ಞಾನ ನೀವು ಯಾರಿಗೆ ಹೇಳಿ? ಒಳ್ಳೇದು, ತುಂಬಾ ಚೆನ್ನಾಗಿದೆ, ಎಲ್ಲ ಒಳ್ಳೇದು ಹೇಳ್ತಾರೆ. ಆದ್ರೆ ನಾನು ಒಳ್ಳೆಯವರಾಗಬೇಕು, ಆ ಪ್ರೇರಣೆ ಸಿಗ್ತಾ ಇಲ್ಲ. ಉಸ್ಕಾ ಏಕಿ ಸಾಧನ್. ಎಲ್ಲರಿಗೂ ಒಳ್ಳೇದಂತ ಗೊತ್ತು, ಯಾಕೆ ಒಳ್ಳೆಯವರಾಗ್ತಾ ಇಲ್ಲ? ಒಳ್ಳೇದನ್ನ ಯಾಕೆ ತಗೊಳ್ತಾ ಇಲ್ಲ? ಅಪ್ಲೈ ಯಾಕೆ ಮಾಡ್ಕೊತಾ ಇಲ್ಲ? ಅದಕ್ಕೆ ಒಂದು ಸಾಧನ ಇದೆ. ಸಂಘಟಿತ ರೂಪ ಮೇ ಜ್ವಾಲಾ ಸ್ವರೂಪನ್. ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪರಾಗಿ. ಏಕೆ ಚೈತನ್ಯ ಲೈಟ್ ಹೌಸ್ ಬನು. ಒಂದೊಂದು ಚೈತನ್ಯ ಲೈಟ್ ಹೌಸ್ ಆಗಿ, ಒಬ್ಬೊಬ್ರು ಚೈತನ್ಯ ಲೈಟ್ ಹೌಸ್ ಆಗಿ. ಸೇವಾದಾರಿ ಯಾವುದು? ಸ್ನೇಹಿ ಯಾವುದು?
ಒಬ್ಬರ ಬಲ ಒಬ್ಬರ ಭರವಸೆ ಇರೋದು ನೀವು. ಸಬ್ ತೋ ಟೀಕ್ ಹೇ, ಇದೆಲ್ಲದರಲ್ಲೂ ಸರಿ, ಓಕೆ. ಆದರೆ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಸ್ಥಿತಿಗೆ ಬನ್ನಿ. सब आपके आगे परवाने के समान चक्र लगाने लगेगा. ಈ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆದರೆ ಎಲ್ಲರೂ ನಿಮ್ಮ ಸುತ್ತ ಪತಂಗಗಳಂಗೆ ಸುತ್ತುತ್ತಾರೆ. ಹೆಂಗೆ ದೀಪದ ಹುಳುಗಳು ಹೆಂಗೆ ಸುತ್ತುತ್ತೆ, ನಾವು ಹೇಳ್ತೀರಾ ಆ ಥರ ಆತ್ಮಗಳು ನಿಮ್ಮ ಸುತ್ತ ಸುತ್ತುತ್ತಾರೆ. ಯಾವಾಗ ಅಂದರೆ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗಿ. ಒಳ್ಳೇದಂತ ಗೊತ್ತು, ಒಳ್ಳೇದನ್ನು ಯಾಕೆ ತಗೊಳ್ತಾ ಇಲ್ಲ? ನಾವು ಹೇಳ್ತಾರೆ ನೀವು ಸಂಘಟಿತ ರೂಪದಲ್ಲಿ, ಮಾಸ್ ಮೆಡಿಟೇಷನ್ ಅಂತಾರಲ್ಲ, ಸಂಘಟಿತವಾಗಿ ಏಕಕಾಲದಲ್ಲಿ ಸಂಘಟಿತವಾಗಿ ಕುಳಿತು ಜ್ವಾಲಾ ಸ್ವರೂಪಗಳಾಗಿ ಒಬ್ಬೊಬ್ಬರು ನೀವು ಚೈತನ್ಯ ಲೈಟ್ ಹೌಸ್ ಆಗಿ ಸೇವಾದಾರಿ ಸ್ನೇಹಿ ಇದ್ದೀರಿ, ಒಬ್ಬರ ಮೇಲೆ ಬಲ ಇದೆ, ಭರವಸೆ ಇದೆ, ಇದೆಲ್ಲ ಸರಿ. ಆದರೆ ಮಾಸ್ಟರ್ ಸರ್ವಶಕ್ತಿವಾನ್ ಬರೀ ಸ್ವಮಾನ ಹೇಳೋದಲ್ಲ, ನಾನು ಮಾಸ್ಟರ್, ಎಲ್ಲ ಶಕ್ತಿಗಳಿಗೆ ನನ್ನ ಮಾಸ್ಟರ್, ಅಥಾರಿಟಿ, ಅನುಭವದ ಅಥಾರಿಟಿ ಆಗಬೇಕು. ಆ ಸ್ಥಿತಿಗೆ ಬನ್ನಿ. ಆವಾಗ ನಿಮ್ಮ ಸುತ್ತ ಎಲ್ಲ ಆತ್ಮಗಳು ಪತಂಗಗಳಂಗೆ ಸುತ್ತುತ್ತಾರೆ. ಹಳೆ ವರ್ಷದ ಬೀಳ್ಕೊಡುಗೆ ಜೊತೆಗೆ ಹಳೆ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಡೋದು ಬಹಳ ಮುಖ್ಯ. ಏಕೆಂದರೆ ಯಜ್ಞದಲ್ಲಿ, ಸಂಘಟನೆಯಲ್ಲಿ ಎಲ್ಲ ವಿಘ್ನ ರೂಪನೇ ಸಂಸ್ಕಾರಗಳದ್ದು. ಇದಕ್ಕೆ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನವಾಗಿರೋ ದೃಢ ಸಂಕಲ್ಪ ತಗೊಳ್ಳಿ. ಹಾಗೂ ಕರುಣಾ ಹೃದಯಿಗಳಾಗಿ ದುಃಖಿ ಅಶಾಂತ ಆತ್ಮಗಳಿಗೆ ಮನಸ ಸೇವೆ ಮಾಡಿ, ಮಾಸ್ಟರ್ ದಾತಾಗಿ ದುಃಖಿ ಅಶಾಂತ ಆತ್ಮಗಳ ಕೂಗನ್ನು ಕೇಳಿಸ್ಕೊಳ್ಳಿ, ಅವರಿಗೆ ಆಶ್ರಯ ದಾತರಾಗಿ. ನಿಮ್ಮದೇ ಪರಿವಾರದ ಆತ್ಮಗಳಲ್ವಾ, ನಾವು ಹೇಳ್ತಾರೆ ಅವರಿಗೆ ಮನಸ ಸೇವೆಯ ಅವಶ್ಯಕತೆ ಇದೆ. ನೀವು ನಿರ್ವಿಘ್ನ ಆಗಿ ಜೊತೆಗೆ ಸೇವಾದಾರಿಗಳಾಗಿ, ನಿರ್ವಿಘ್ನ ಭವ ಸೇವಾಧಾರಿ ಭವ. ಮತ್ತು 1 ಸೆಕೆಂಡಲ್ಲಿ ಅಶರೀರಿಯಾಗೋ ಪ್ರಾಕ್ಟೀಸ್ ಮಾಡಿ. ಅದರ ಚಾರ್ಟನ್ನು ನಿಮ್ಮ ಟೀಚರಿಗೆ ಬರೆದು ಕೊಡಿ. ಆವಾಗ ಅಟೆನ್ಷನ್ ಇರುತ್ತೆ. ಏಕೆಂದರೆ ಎಷ್ಟು ಅಟೆನ್ಷನ್ ಇರುತ್ತೋ ಅಷ್ಟು ಪುರುಷಾರ್ಥದಲ್ಲಿ ಹಾರ್ತೀರಿ, ಬೇರೆಯವರನ್ನು ಆರಿಸ್ತೀರಿ. ಈ ಅಭ್ಯಾಸನೇ ನಿಮಗೆ ಅಂತ್ಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಓಂ ಶಾಂತಿ.